ದೇವರಿಗೆ ಹತ್ತಿರವಾದವರು, ಆಧ್ಯಾತ್ಮದಲ್ಲಿ ಒಂದು ಸಾಧನೆಯನ್ನು ಮಾಡಿದವರು ಅಂಥವರಿದ್ದಾಗ ನಾವೇನು ಹೇಳ್ತೀವಿ, ಓ ಅವರ ನಂಗೆ ಚೆನ್ನಾಗಿ ಗೊತ್ತವರು, ನಮ್ಮ ಸೋದರ ಮಾವ ಇದ್ದಾರಲ್ಲ ಅವರ ಅಣ್ಣನ ಅವರು ಬೀಗರವರು, ಹೀಗೆ ಏನೋ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು ನಾವು ಅವ್ರ ಪರಿಚಯವನ್ನು ಮಾಡ್ಕೋತೀವಿ. ಹಾಗೆ ಕೂಡ ಇವತ್ತಿನ ದಿವಸ ಇಂದಿನ ಆಚಾರ್ಯರ ಪರಿಚಯ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಹೊಳನಳ್ಳಿ ಶ್ರೀನಿವಾಸಾಚಾರ್ಯರು ಹೇಗೆ ನನಗೆ ಸಂಬಂಧ ಅಂದರೆ, ಅವರ ತಾತ ನಮ್ಮ ತಾತ ಇಬ್ಬರು ಸ್ವಂತ ಅಣ್ಣ ತಮ್ಮಂದರು. ನಮ್ಮ ತಾಯಿಯ ತಂದೆ ಅವರ ತಂದೆಯ ತಂದೆ, ಇವರ ತಂದೆಯ ತಂದೆ ಹೆಸರು ಶ್ರೀನಿವಾಸಾಚಾರ್ಯರು, ತಾತನ ಹೆಸರೇ ಮೊಮ್ಮಗನಿಗೆ ಇಟ್ಟಿದ್ದಾರೆ. ಇವರು ಇಷ್ಟೇ ಪರಿಚಯ ಅಲ್ಲ, ನಮಗೆ ಬಹಳ ವರ್ಷಗಳ ಪರಿಚಯ, 16 ವರ್ಷಗಳ ಪರಿಚಯ. ನಮ್ಮ ಪಾರಾಯಣ ಸಂಘದಲ್ಲಿ ಯಾರೂ ಇವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ನಮಗೆ ಸರ್ವಮೂಲ ಪಾಠ ಹೇಳಿದವರು. ದಶ ಪ್ರಕರಣಗಳು ಅಂತಂದ್ರೆ ಹೊಳನಳ್ಳಿ ಶ್ರೀನಿವಾಸಾಚಾರ್ಯ ಜ್ಞಾಪಕ ಬರುತ್ತೆ ನಮಗೆ. ಇದೊಂದು ವಿಷಯ. ದಶ ಪ್ರಕರಣಗಳು ಎಷ್ಟು ಕಷ್ಟವಾಗಿದೆ, ಅದನ್ನು ಪಾರಾಯಣ ಮಾಡೋದು ಹೇಗೆ, ಏನು ಇಲ್ಲ, ಅದರಲ್ಲಿ ಏನೇನಿದೆ ಅಂತ ವಿವರವಾಗಿ ಬಹಳ ದಿನಗಳನ್ನು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ಅದಕ್ಕೆ ಏನು ಅವರಿಗೆ ಕೊಡೋ ನಾವು ಗುರುಕಾಣಿಕೆ ಅಂತಂದರೆ, ಮೇಲಿಂದ ಮೇಲೆ ಪಾರಾಯಣವನ್ನು ಮಾಡ್ತಾನೇ ಇರ್ತೇವೆ. ಇನ್ನು ಇಂದಿನ ವಿಷಯಕ್ಕೆ ಬಂದರೆ, ಭಾಗವತ ಸಾಮಾನ್ಯವಾಗಿ 7 ದಿವಸ ಹೇಳಿಸಿ, 15 ದಿವಸ ಹೇಳಿಸಿ, 12 ಸ್ಕಂದಗಳು ಹೇಳಿ ಮುಗಿಸೋಷ್ಟೊತ್ತಿಗೆ ಸಾಕಾಗೋಗಿರುತ್ತೆ ಪ್ರವಚನಕಾರರಿಗೂ. ಆದ್ದರಿಂದ ಅಲ್ಲಿ ಹೆಚ್ಚು ಒತ್ತು ಪಂಚಮ ಸ್ಕಂದ, ಸಪ್ತಮ ಸ್ಕಂದ, ದಶಮ ಸ್ಕಂದ, ಈ ರೀತಿ ಯಾವ್ಯಾವುದು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕೋ ಅದಕ್ಕೆಲ್ಲ ಕೊಟ್ಬಿಟ್ಟು ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳಿ ಬಿಟ್ಬಿಡ್ತಾರೆ. ಆದರೆ ಇಂದು ನಮಗೆ ನಮ್ಮ ಹರೀಶ್ ಪಡ್ಕೆಯವರು ಒದಗಿಸಿರುವ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಆಚಾರ್ಯರು ಆ ವಿಷಯವನ್ನು ತಗೊಂಡಿರೋದು ಶ್ರುತಿಗೀತ. ಗೀತಗಳು ಬೇಕಾಗ್ತಿದೆ, ಭ್ರಮರಗೀತ, ಶ್ರುತಿಗೀತ, ಗೋಪಿಗೀತ ಇತ್ಯಾದಿಗಳು ಅನೇಕ ಇವೆ. ಅವೆಲ್ಲನೂ ಭಾಗವತ ಪ್ರವಚನ ಮಾಡುವಾಗ ಟಚ್ ಆ್ಯಂಡ್ ಗೋ ಅಷ್ಟೇ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸೌಭಾಗ್ಯ ಇವಾಗ ಆ ಶ್ರುತಿಗೀತವನ್ನು ವಿವರವಾಗಿ ಕೇಳೋ ಒಂದು ಸೌಭಾಗ್ಯ ಬಂದಿದೆ. ಇನ್ನು ನಮ್ಮ ಆಚಾರ್ಯರ ವಿಶೇಷ ಏನು ಅಂತಂದರೆ, ವಿಷಯವನ್ನು ಒಂದು ಚೂರು ಆ ಕಡೆ ಈ ಕಡೆ ಹೋಗೋದಿಲ್ಲ. ಏನು ವಿಷಯ ಇದೆಯೇ ಅಷ್ಟು ವಿಷಯವನ್ನು ಮಾತ್ರ ತಗೊಂಡು ತಲೆಗೆ ಹೋಗಿ ಸೀದಾ ಹೋಗಿ ಕೂತ್ಕೊಳ್ಬೇಕು. ತಲೆಯಲ್ಲಿ, ಮನಸ್ಸಲ್ಲಿ, ತಲೆಯಲ್ಲಿ ಹೋಗಿ ಕೂಡಬೇಕು. ಆ ರೀತಿಯಾಗಿ ಪ್ರವಚನ ಮಾಡ್ತಾರೆ. ಲೌಕಿಕ ವಿಷಯಗಳಿಗೆ ಅವಕಾಶವೇ ಇಲ್ಲ. ಆದ್ದರಿಂದ ಸ್ವಲ್ಪ ನಾವು ಆಚಾರ್ಯರ ಪ್ರವಚನವನ್ನು ಸೀರಿಯಸ್ ಆಗಿ ಕೂತು ಕೇಳಬೇಕು. ಆವಾಗಲೇ ಅದರ ಸ್ವಾರಸ್ಯ ಗೊತ್ತಾಗಬೇಕು. ಸೊ ಇದು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಮೋಕ್ಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂದೇ ಶ್ರುತಿಗೀತಾಯಾಮ್ ಅತಿಕಥಾ ಪ್ರಾರಂಭಃ. ಹರಿ ಓಂ. ಶ್ರೀಮದ್ಭಾಗವತ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಿ ಸಜ್ಜನ ಕುಲದ ಮೇಲೆ, ಸಾಧಕರ ಮೇಲೆ, ಸಾತ್ವಿಕರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಿ ರಚನೆ ಮಾಡಿಕೊಟ್ಟಿರತಕ್ಕಂತಹ ಸುಂದರವಾದ ಶಾಸ್ತ್ರೀಯ ಗ್ರಂಥ ಅದು. ಕಲಿಯುಗದಲ್ಲಿ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಇವುಗಳನ್ನು ವಿಸ್ತಾರವಾಗಿ ಮಾಡೋದಕ್ಕೆ ಅವಕಾಶಗಳು ತುಂಬ ಕಡಿಮೆ. ಅದಕ್ಕೆ ನಾನಾ ಕಾರಣಗಳು. ಸ್ವಯಂ ಭಾಗವತ ಈ ಮಾತನ್ನು ಆಡುತ್ತೆ. ಪ್ರಾಯೇಣ ಅಲ್ಪಾಯುಷೋ ಮತ್ಯಾಃ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದಮತಯಃ ಮಂದಭಾಗ್ಯಾಃ ಉಪದ್ರುತಾಃ. ಪುಣ್ಯ ಇಲ್ಲ, ಆಯಸ್ಸು ಕಡಿಮೆ, ಸೋಮಾರಿಗಳು, ಜ್ಞಾನ ಇಲ್ಲ, ಇದರ ಮೇಲೆ ಉಪದ್ರವಗಳು. ಏನು ಭಗವಂತನನ್ನು ನಾವು ಚಿಂತನೆ ಮಾಡೋದು, ಏನು ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನು ನಾವು ಮಾಡೋದು, ಇದೆಲ್ಲವನ್ನು ಮನಗಂಡಿರತಕ್ಕಂತಹ ಭಗವಂತ ಈ ಕಲಿಕಾಲದ ವ್ಯಾಲ ಅಂದರೆ ವಿಷದಿಂದ ದರ್ಪಿತವಾಗಿರ್ತಕ್ಕಂತಹ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಸಕಲ ಶಾಸ್ತ್ರಗಳ ಸಾರವನ್ನು ಏಕತ್ರ ಕ್ರೋಢೀಕರಿಸಿ ಬ್ರಹ್ಮಸೂತ್ರದ ಅರ್ಥ, ಮಹಾಭಾರತ ತಾತ್ಪರ್ಯ, ಮಹಾಭಾರತದ ವಿನಿರ್ಣಯ, ವೇದಗಳ ಸಾರ, ಗಾಯತ್ರಿ ಮಂತ್ರದ ಸಾರ, ಸಕಲ ಪುರಾಣಗಳ ಸಾರ, ಅವಶ್ಯವಾಗಿ ಒಬ್ಬ ಮನುಷ್ಯ ಏನೇನು ಅಧ್ಯಯನ ಮಾಡಬೇಕು ಅದೆಲ್ಲದರ ಸಾರವನ್ನು ತೆಗೆದು ಒಂದು ಗ್ರಂಥ ಮಾಡಿಕೊಟ್ಬಿಟ್ಟ ಭಗವಂತ. ಇದೇ ಶ್ರೀಮದ್ ಭಾಗವತ.
ಗರುಡ ಪುರಾಣದಲ್ಲಿ ಭಗವಂತ ಹೇಳ್ತಾನೆ, ಭಾಗವತ ಇಟ್ಕೊಳ್ರಿ ಕಲಿಯುಗದಲ್ಲಿ, ಅದು ನಿಮ್ಮನ್ನು ದಾಟಿಸತ್ತೆ. ಈ ಸಂಸಾರ ಅನ್ನತಕ್ಕಂತಹ ಜನನ ಮರಣ ರೂಪ ಚಕ್ರ ಕಾಂತಾರದಿಂದ ಅಥವಾ ಸಮುದ್ರದಿಂದ ಅಥವಾ ದೊಡ್ಡ ಸಾಗರದಿಂದ ನಿಮ್ಮನ್ನು ಅನಾಯಾಸವಾಗಿ ದಾಟಿಸುತ್ತೆ. ಭಾಗವತ ಅನ್ನತಕ್ಕಂತಹ ದೋಣಿಯನ್ನು ಎಲ್ಲರೂ ಇಟ್ಕೊಳ್ರಿ. ನೀವು ಹಾಗೆ ದಾಟಿ ಬರಕ್ಕಾಗೋದಿಲ್ಲ. ಅಪಾರವಾಗಿರ್ತಕ್ಕಂಥದ್ದು. ಸಂಸಾರೇ ಅತಿ ದುಸ್ತಾರೆ. ತಾರ ಅಂದರೆ ದಾಟೋದು, ದುಸ್ತಾರ ಅಂದರೆ ದಾಟಕ್ಕಾಗೋದಿಲ್ಲ, ತುಂಬ ಕಷ್ಟಪಡಬೇಕು. ಅಂತಹ ಸಂಸಾರ ಸಾಗರದಿಂದ ದಾಟಿಸ್ತಕ್ಕಂತಹ ನೌಕೆ ಅದು ಭಾಗವತ ಅನ್ನತಕ್ಕಂಥದ್ದು. ಅಂತಹ ಶ್ರೀಮದ್ ಭಾಗವತವನ್ನು ಭಗವಂತ ರಚನೆ ಮಾಡಿಕೊಟ್ಟು ನಾರದರಿಂದ ಪ್ರಾರ್ಥಿತರಾಗಿ ಶುಕಾಚಾರ್ಯರಿಗೆ ಅದನ್ನು ಉಪದೇಶ ಮಾಡಿ ದೇವಲೋಕದಲ್ಲಿ ಮನುಷ್ಯಲೋಕದಲ್ಲಿ ಅದನ್ನು ಪ್ರಚಾರ ಮಾಡಿಸಿದ ಭಗವಂತ. ಸದಾ ಕೇಳ್ತಾ ಇರಬೇಕು ಭಾಗವತ. ಏನೋ ಒಮ್ಮೆ ಕೇಳಿಬಿಟ್ವಿ, ಸಪ್ತಾಹ ಕ್ರಮದಲ್ಲಾಗಲಿ ಪ್ರೋಷ್ಠಪದಿಯಲ್ಲಾಗಲಿ 15 ದಿವಸ ಆಗಲಿ, ಹಂಗಲ್ಲ. ಅದು ನಮ್ಮ ಉಸಿರಾಗಬೇಕು. ಭಾಗವತ ಕಥಾಶ್ರವಣ ಪಾಠ ಪ್ರವಚನಾದಿಗಳು ಅದು ನಮ್ಮ ಒಳಗೆ ಹೊಟ್ಟೋಬೇಕದು, ರಕ್ತಕ್ಕೆ ಸೇರ್ಕೊಂಡ್ಬಿಡ್ಬೇಕು. ಹಾಗೆ ನಾವು ಭಾಗವತದಲ್ಲಿರ್ತಕ್ಕಂತಹ ಪ್ರಮೇಯಗಳನ್ನು, ಭಾಗವತದಲ್ಲಿ ಹೇಳಿರ್ತಕ್ಕಂತಹ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರೆ ಭಗವಂತ, ಓಹೋ ಇವನು ನಾನು ರಚನೆ ಮಾಡಿಕೊಟ್ಟಿರ್ತಕ್ಕಂತಹ ಭಾಗವತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ, ಇವನನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಮನಸ್ಸು ಮಾಡ್ತಾನೆ. ಹಾಗಾಗಿ ಅದು ಯಾವುದೇ ಪಾಂಡಿತ್ಯ ಪ್ರದರ್ಶನಕ್ಕಾಗಲಿ ಶಾಠ್ಯ ಪ್ರದರ್ಶನಕ್ಕಾಗಲಿ ಯಾವ್ಯಾವುದಕ್ಕೂ ಅಲ್ಲ. ಭಾಗವತ ಆತ್ಮೋದ್ಧಾರಕ್ಕೆ. ಒಬ್ಬ ನೋಡಲಿ ಅಂತ ಮಾತ್ರೆ ತಗೋತೀವ ನಾವು, ಬದುಕಿದ್ರೆ ಸಾಕು ಅಂತ ಮಾತ್ರೆ ತಗೊಳ್ಳೋದು ನಾವು. ಅದನ್ನು ಫೋಟೋ ತೆಗೆದ್ಬಿಟ್ಟು ನೋಡಿ ಮಾತ್ರೆ ತಗೋತಾ ಇದ್ದಾರೆ ಇವರು ಅಂತ ವಾಟ್ಸಪ್ಪಲ್ಲಿ ಹಾಕ್ತಾರೆ ಯಾರಾದರೂ. ಅದೆಲ್ಲ ಪ್ರಚಾರಕ್ಕೋಸ್ಕರ ಇದೆಯಾ? ಔಷಧಿ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು ಅಲ್ಲ. ನಾವು ಬದುಕಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದು. ಹಾಗೆ ಭಾಗವತಾದಿಗಳು ಆತ್ಮೋದ್ಧಾರಕ್ಕಾಗಿ ಮಾಡತಕ್ಕಂಥದ್ದು. ಪ್ರವಚನ ಇರಲಿ, ಪುರಾಣ ಇರಲಿ, ಪಾಠ ಇರಲಿ ಬಿಡಲಿ, ನಾವಂತೂ ಸದಾ ಚಿಂತನೆ ಮಾಡ್ತಾ ಇರಬೇಕು. ಅಂತಹ ಶ್ರೇಷ್ಠ ಗ್ರಂಥ ಅದು ಶ್ರೀಮದ್ ಭಾಗವತ. ಭಾಗವತರಿಗೆ ಮಾತ್ರ ಅದು ಲಭ್ಯವಾಗತಕ್ಕಂಥದ್ದು, ಸಜ್ಜನರಿಗೆ ಮಾತ್ರ ಲಭ್ಯವಾಗತಕ್ಕಂಥದ್ದು. ಕಲಿಯುಗದ ಅಮೂಲ್ಯವಾದ ರತ್ನ ಅದು. ಅಂತಹ ಭಾಗವತದಲ್ಲಿ 2 ಈ ದಶಮ ಸ್ಕಂದ ಇದೆಯಲ್ಲ, ಅತ್ಯದ್ಭುತವಾದ ಸ್ಕಂದ. ಬೇರೆ ಸ್ಕಂದಗಳು ಎಲ್ಲ ಅದ್ಭುತನೇ. ಅದು ಇಡೀ ಭಾಗವತ ಸಾರಭೂತವಾಗಿರ್ತಕ್ಕಂಥದ್ದು. ಅದರಲ್ಲಿ ದಶಮ ಸ್ಕಂದದಲ್ಲಿ ಈ ಶ್ರುತಿಗೀತ ಬಂದರೆ, ಪ್ರಥಮ ಸ್ಕಂದದಲ್ಲಿ ಈ ಗರ್ಭಸ್ತುತಿ ಇದೆ. ದಶಮಸ್ಕಂದದ ಪ್ರಾರಂಭದಲ್ಲಿ, ಪ್ರಥಮ ಸ್ಕಂದ ದಶಮಸ್ಕಂದದ ಪ್ರಾರಂಭದಲ್ಲಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಗರ್ಭಸ್ತುತಿಯನ್ನು ಇಟ್ಟು, ದಶಮಸ್ಕಂದದ ಅಂತ್ಯಭಾಗದಲ್ಲಿ ಶ್ರುತಿಗೀತವನ್ನು ಇಟ್ಟಿದ್ದಾರೆ. ಯಾಕೆ ಹಂಗೆ ಮಾಡಿದ್ರು ವೇದವ್ಯಾಸ ದೇವರು ಅಂತ ವಿಚಾರ ಮಾಡಿದಾಗ, ಈ ಕೃಷ್ಣಾವತಾರದಲ್ಲಿ ಭಗವಂತ ಏನು ಮಾಡಿಬಿಟ್ಟ ಅಂದರೆ, ತುಂಬ ಜನರನ್ನು ಮೋಹ ಮಾಡೋಕ್ಕೋಸ್ಕರವಾಗಿ, ಅಜ್ಞರನ್ನು ದಾರಿ ತಪ್ಪಿಸೋಕ್ಕೋಸ್ಕರವಾಗಿ, ದುಷ್ಟರನ್ನು ದಾರಿ ತಪ್ಪಿಸೋಕ್ಕೋಸ್ಕರವಾಗಿ, ದುಷ್ಟರನ್ನು ಮೋಹನ ಮಾಡೋಕ್ಕೋಸ್ಕರವಾಗಿ ಅನೇಕ ಬಾಲಲೀಲೆಗಳನ್ನು ತೋರಿಸ್ಬಿಟ್ಟ ಭಗವಂತ. ಹಾಲು ಬೆಣ್ಣೆ ಇತ್ಯಾದಿಗಳು ಕದಿಯೋದು, ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಕ್ರೀಡೆ ಆಡ್ತಕ್ಕಂಥದ್ದು, ಅದರ ವರ್ಣನೆ ಎಲ್ಲ ನೋಡಿಬಿಟ್ರೆ ಏನು ಪರಮಾತ್ಮನ, ಭಗವಂತನ, ಸರ್ವೋತ್ತಮನ ಅಂತ ಡೌಟೇ ಬಂದುಬಿಡುತ್ತೆ. ರಾಸಕ್ರೀಡಾದಿಗಳನ್ನು ದಶಮಸ್ಕಂದದಲ್ಲಿ 2 ವರ್ಣನೆ ಮಾಡಿದ್ದಾರೆ. ಈ ಸಾಮಾನ್ಯ ಜನ ಲೋಕದಲ್ಲಿ ಮಾಡ್ತಕ್ಕಂತಹ ಕಾಮುಕರಂತೆ ಭಗವಂತ ಹೀಗೆಲ್ಲ ಮಾಡಿಬಿಟ್ನಲ್ಲ, ಅವನೇನು ಕೃಷ್ಣ ಪರಮಾತ್ಮನ ಹೀಗೆಲ್ಲ ಮಾಡ್ತಾನೆ ನೀನು ಕೃಷ್ಣ ಅಂತ ಸ್ವಾಮಿಯನ್ನು ಹೀಯಾಳಿಸೋಷ್ಟು ಮಟ್ಟಿಗೆ ಕೆಳಗೆ ತಗೊಂಡು ಹೋಗೋಷ್ಟು ಬಾಲಲೀಲೆಗಳನ್ನು ಭಗವಂತ ತೋರಿಸ್ಬಿಟ್ಟ. ಜ್ಞಾನಿಗಳು ಹಂಗೆ ತಿಳ್ಕೋಬಾರ್ದು. ಅವನು ಏನೇ ಬಾಲಲೀಲೆಗಳನ್ನು ತೋರಿಸಲಿ, ಏನೇ ವ್ಯಾಪಾರಗಳನ್ನು ತೋರಿಸಿದ್ರು ಕೂಡ
ಅವನು ಎಂಥವನು ಅಂತ ನಿಷ್ಕರ್ಷೆ ಆಗೋಗಿದೆ ಉಪನಿಷತ್ತುಗಳಲ್ಲಿ, ಸೂತ್ರಗಳಲ್ಲಿ. ಅಂತಹ ಕೃಷ್ಣನನ್ನ ನೀವು ಮನುಷ್ಯ ಅಂತ ತಿಳ್ಕೊಬೇಡಿ, ಸಾಮಾನ್ಯ ಜನ ಅಂತ ತಿಳ್ಕೊಬೇಡಿ, ಒಬ್ಬ ಕಾಮುಕ ಅಂತ ತಿಳ್ಕೊಬೇಡಿ, ಕಳ್ಳ ಅಂತ ತಿಳ್ಕೊಬೇಡಿ, ಚೋರ, ಜಾರ, ಹೇಡಿ ಇದ್ಯಾವುದು ತಿಳ್ಕೊಬೇಡಿ. ಹಂಗೆ ತಿಳ್ಕೊಬೇಡ್ರಿ ಭಗವಂತನನ್ನ. ಅವನೆಂಥವನವನು? ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಮನೆಯಲ್ಲ ಶ್ರೀನಿವಾಸ ಕಲ್ಯಾಣ ಓದಿದ್ದೀವಿ. ಬ್ರಹ್ಮರುದ್ರಾದಿ ವಂದ್ಯ ಅವನು ಭಗವಂತ. ಅದನ್ನು ತೋರಿಸೋದಕ್ಕೆ ಪ್ರಾರಂಭದಲ್ಲಿ ಗರ್ಭಸ್ತುತಿ ಇಟ್ಟುಬಿಟ್ರು. ಗರ್ಭಸ್ತುತಿ ಬ್ರಹ್ಮದೇವರು ಮಾಡಿರ್ತಕ್ಕಂತಹ ಸ್ತುತಿ, ರುದ್ರದೇವರು ಮಾಡಿರ್ತಕ್ಕಂತಹ ಸ್ತುತಿ. ಅವರಿಗಿಂತ ಉತ್ತಮಳಾಗಿರ್ತಕ್ಕಂಥವಳು ಯಾರು? ಅವರ ತಾಯಿ ದುರ್ಗಾದೇವಿ. ಅವಳು ಮಾಡಿ ಸ್ತೋತ್ರ. ಅದು ಯಾವುದೋ ಶ್ರುತಿಗೀತ. ಪ್ರಾರಂಭದಲ್ಲಿ ಗರ್ಭಸ್ತುತಿಯನ್ನು ಇಟ್ಟು ಉಪಕ್ರಮದಲ್ಲಿ ನಮ್ಮಲ್ಲಿ ಉಪಸಂಹಾರ ಪ್ರಬಲ. ಪ್ರಾರಂಭಕ್ಕಿಂತ, ಇಂಟ್ರೊಡಕ್ಷನ್ಗಿಂತ ಕನ್ಕ್ಲೂಷನ್ ಪ್ರಬಲ ನಮ್ಮಲ್ಲಿ. ಕಡೆಯಲ್ಲಿ ಯಾರ್ದಿಟ್ರು? ಅವ್ರ ತಾಯಿದು ಇಟ್ಟುಬಿಟ್ರು. ಉಪಕ್ರಮ ಪರಾಕ್ರಮ ಅಂತ ಬರೆದ್ರು ಅಪ್ಪಯ್ಯ ದೀಕ್ಷಿತರು. ಉಪಸಂಹಾರ ವಿಜಯ ಅಂತ ಇವರು ಬರೆದ್ರು. ವಿಜೇಂದ್ರ ಸ್ವಾಮಿ ಉಪಸಂಹಾರನೇ ತೊಡೋದು ಇವ್ರು ಬರೆದ್ರು. ಹಾಗೆ ಕಡೆಯಲ್ಲಿ ಶ್ರುತಿಗೀತವನ್ನು ಇಡ್ತಕ್ಕಂಥವರಾಗಿ ಬ್ರಹ್ಮರುದ್ರಾದಿಗಳಿಗಿಂತ ಕೋಟಿಗಟ್ಟಲೆ ಗುಣಗಳಿಂದ ಉತ್ತಮಳಾಗಿರ್ತಕ್ಕಂತಹ, ಪ್ರಳಯ ಕಾಲದಲ್ಲೂ ಕೂಡ ಭಗವಂತನನ್ನ ಸೇವೆ ಮಾಡ್ತಾ ಇರ್ತಕ್ಕಂತಹ ಲಕ್ಷ್ಮೀದೇವಿಯ ರೂಪ ಅದು, ದುರ್ಗಾ ರೂಪ. ಆ ದುರ್ಗಾದೇವಿ ಭಗವಂತನನ್ನ ಸ್ತೋತ್ರ ಮಾಡಿಬಿಟ್ರೆ ಇನ್ಯಾರು ಮಾಡಬೇಕಾದ ಅಗತ್ಯನೇ ಇಲ್ಲ. ಅದು ಪರಮ ಪ್ರಮಾಣ ಆಗ್ಬಿಡುತ್ತೆ. ಚೆನ್ನಾಗಿ ಬಲ್ಲವಳು, ಹತ್ತಿರದಿಂದ ಬಂದವಳು, ಯಥಾರ್ಥವಾಗಿ ಬಲ್ಲವಳು, ಭಗವಂತನಿಂದ ಭಕ್ತಳು ಅಂತ ಅಂಗೀಕೃತಳಾದವಳು ದೇಶತಃ ಕಾಲತಃ ಸಮಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಅವಳೇ ವರ್ಣನೆ ಮಾಡಿಬಿಟ್ಟು ಭಗವಂತನನ್ನ ಅಂದಮೇಲೆ ಬೇರೆ ಯಾರು ಏನು ವರ್ಣನೆ ಮಾಡಿದ್ರೇನು, ವಿರುದ್ಧವಾಗಿ ಹೇಳಿದ್ರೇನು ಯಾವುದು ನಿಂತ್ಕೋಬೋದಿಲ್ಲ ಅನ್ನೋ ಕಾರಣದಿಂದ ಬ್ರಹ್ಮದೇವರು ಬೇರೆ ಯಾರನ್ನು ಸ್ತೋತ್ರ ಮಾಡೋದಿಲ್ಲ. ಜ್ಞಾಪಕ ಇಟ್ಕೊಳ್ರಿ. ಬ್ರಹ್ಮದೇವರೇನಾದರೂ ಸ್ತೋತ್ರ ಮಾಡಿದ್ರು ಅಂದರೆ ಅದು ಒಂದು ಲಕ್ಷ್ಮೀನಾರಾಯಣರು ಮಾತ್ರ. ನಾನೇ ನೇನ ನೇನಾ ನೇನೋ ನೂನೇನ ನನು ನುನ್ನ ನಾನಾ ನಾನು ನೂನಂ ನಾನೇ ನಾನು ನನಾನುನ್ನ. ಅದನ್ನೇ ಹೇಳಿರೋದು ಏಕಾಕ್ಷರ ಶ್ಲೋಕ ಸುಮಧ್ವೈಜದಲ್ಲಿ. ಇನ್ನೆಲ್ಲರೂ ನುನ್ನ ಇತಿನ, ನುನ್ನ ಅಂದರೆ ಪ್ರೇರಣೆ. ಈ ವಾಯುದೇವರಿಂದ ನುನ್ನ ಇತಿನ ನನುನ್ನ ಇತಿನ, ಅದು ಡಬಲ್ ಅವು, 2 ನೆಗೆಟಿವ್ಸ್. ಅದು ಪ್ರೇರಣೆ ಮಾಡಲ್ಲ ಅಂತಿಲ್ಲ, ಪ್ರೇರಕರು ಅಲ್ಲ ಅಂತಲ್ಲ, ಪ್ರೇರಿಯರು ಅಂತಲ್ಲ. ಅವರೆಲ್ಲ ಮುಖ್ಯ ಪ್ರಾಣದೇವರಿಂದ ಪ್ರೇರಿತರಾದವರು. ಇಡೀ ಜಗತ್ತು ರುದ್ರದೇವರಿಂದ ಹಿಡಿದು ಗರುಡಶೇಷ ರುದ್ರಾದಿಗಳಿಂದ ಹಿಡಿದು ಈ ಪ್ರಾಣದೇವರಿಂದ ಪ್ರೇರಿತರಾಗದೇ ಇರ್ತಕ್ಕಂಥವ್ರು ಯಾರು ಅಂದರೆ ಇವರಿಬ್ಬರೇ. ಯಾರವರು? ಲಕ್ಷ್ಮೀದೇವಿ, ಅವನ ಮೇಲಿರ್ತಕ್ಕಂಥ ನಾರಾಯಣ. ಅಂದ ಮೇಲೆ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ ಎಂದ ಮೇಲೆ ಗರ್ಭದಲ್ಲಿರ್ತಕ್ಕಂಥವನು ಯಾರವನು? ಪರಮಾತ್ಮ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತದು. ಹಾಗಾಗಿ ತಾಯಿಯಾಗಿರ್ತಕ್ಕಂಥ ದೇವಕೀ ದೇವಿಯ ಉದರದಲ್ಲಿದ್ದಾಗಲೇ ಬ್ರಹ್ಮದೇವರಿಂದ ಸ್ತುತ್ಯನಾಗಿದ್ದಾನೆ ಎಂದ ಮೇಲೆ ಒಳಗಡೆ ಇರೋ ಕೂಸು ಈಗಾಗಲೇ ಗೊತ್ತಾಗೋಗಿದೆ ಇವರಿಗೆ ಅಂದರೆ ಲೋಕದಲ್ಲಿ ಆಚೆಗೆ ಬಂದ ಮೇಲೆ ಗೊತ್ತಾಗೋದದು. ಅದರ ಗುಣಗಳಂತೂ ಆಮೇಲೆ ಗೊತ್ತಾಗೋದು. ಏನಾದ್ರು ರೂಪ ಗೀಪ ಎಲ್ಲ ಸ್ಕ್ಯಾನಿಂಗಿಂದ ಗೊತ್ತಾದರೂ ಕೂಡ ಅದ್ರ ಗುಣ ಹೆಂಗಿದೆ ಅಂತ ಆಚೆಗೆ ಬಂದ ಮೇಲೆ ಗೊತ್ತಾಗೋದು. ಒಳಗಿದ್ದಾಗಲೇ ವರ್ಣನೆ ಮಾಡಿಬಿಟ್ಟಿದ್ದಾರೆ ಇವರು. ಅಂದರೆ ಈ ಕೂಸಿನ ಪರಿಚಯ ಮೊದಲೇ ಇವರಿಗೆ ಇದೆ ಅಂತ ಆಯಿತು. ಬ್ರಹ್ಮದೇವರಿಗೆ ಒಳಗಿರೋನು ಯಾರು ಅಂತ ಗೊತ್ತಾಗಿದೆ ಅಂತ ಆಯಿತು. ಅದಕ್ಕೆ ಏನು ಸ್ತೋತ್ರ ಮಾಡ್ಯಾರೆ? ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಏನದ್ಭುತ ಶ್ಲೋಕ ಅದು. ಇಡೀ ದಶಮಸ್ಕಂದ ಇದೆ ಆ ಶ್ಲೋಕದಲ್ಲಿ.
ಅದೊಂದು ಶ್ಲೋಕದಲ್ಲಿ ಇಡೀ ದಶಮಸ್ಕಂದದಲ್ಲಿ ಏನೇನು ಕಥೆ ಇದೆ ಅಷ್ಟು ಇದೆ ರೀ ಅದರಲ್ಲಿ. ಅತ್ಯದ್ಭುತವಾದ ಶ್ಲೋಕ, ಬ್ರಹ್ಮದೇವರು ಸ್ತೋತ್ರ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಸತ್ಯಾತ್ಮ ಅಂತ ಇದೆ ನೋಡಿ ಕಡೆಯಲ್ಲಿ. ಸತ್ಯಾತ್ಮ ಅಂದ್ರೆ ಏನು? ಈ ಸತ್ಯಭೂತವಾಗಿರ್ತಕ್ಕಂತಹ ಜಗತ್ತನ್ನ ಆತ್ಮ ತನ್ನೊಳಗೆ ಇಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಭಗವಂತನಿಗೆ ಸತ್ಯಾತ್ಮ ಅಂತ ಕರೀತಾರೆ. ಕ ಅಂದರೆ ಆನಂದ ಸ್ವರೂಪನಾಗಿರ್ತಾನೆ. ಸತ್ಯಾತ್ಮ ಕಂ ಅಂತಿದೆ. ಕಂ ಅಂದರೆ ಆನಂದ ಸಂಸ್ಕೃತದಲ್ಲಿ. ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡು ಆನಂದವಾಗಿ ಆ ಪ್ರಳಯ ಜಲದಲ್ಲಿ ಭಗವಂತ ಕ್ರೀಡಾ ಮಾಡ್ತಾ ಇರ್ತಾನೆ. ಅವಾಗಲೂ ಆನಂದವಾಗೇ ಇರ್ತಾನೆ ಭಗವಂತ ಅಂತ ಸತ್ಯಾತ್ಮ ಶಬ್ದದ ಅರ್ಥ. ಅದರ ವಿಸ್ತಾರನೆ ಶ್ರುತಿಗೀತೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡು ಏನು ಮುಕ್ತ ಶೇಷ ದೇವರ ಮೇಲೆ ಭಗವಂತ ಮಲಗಿರ್ತಾನೆ, ಅಂತಹ ಮಲಗಿರ್ತಕ್ಕಂಥ ಅಂದರೆ ಯೋಗ ನಿದ್ರಾದಲ್ಲಿ ಪರಡಿಸಿರ್ತಾನೆ ಭಗವಂತ. ಆ ಪರಡಿಸಿರ್ತಕ್ಕಂತಹ ಭಗವಂತನನ್ನ ಶ್ರುತಿ ವೇದಾಭಿಮಾನಿಯಾಗಿರ್ತಕ್ಕಂತಹ ದುರ್ಗಾದೇವಿ ಭಗವಂತನನ್ನ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾಳೆ. ಶ್ರುತಿ ಗೀತ, ಶ್ರುತಿಗಳಿಂದ ಗೀತ, ಹೊಗಳಿಸಿಕೊಂಡವನು, ಗಾನ ಮಾಡಿಸಿಕೊಂಡವನು. ಅಥವಾ ಶ್ರುತಿ ಶಬ್ದಕ್ಕೆ ಶ್ರುತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅಂತ ಅರ್ಥ. ಅವರಿಂದ ಗೀತ, ಉದ್ಗೀತ ಅಂತಿದೆ ನೋಡಿ. ಹಾಗೆ ಶ್ರುತಿ ಗೀತ, ವೇದಗಳಿಂದ ಹೊಗಳಿಸಿಕೊಂಡವನು ಅಥವಾ ವೇದಗಳಿಂದ ಗಾಯನ ಮಾಡಿಸಿಕೊಂಡವನು ಅಥವಾ ವೇದಾಭಿಮಾನಿ ದುರ್ಗಾದೇವಿಯಿಂದ ಹೊಗಳಿಸಿಕೊಂಡವನು. ಅದು ಭಗವಂತನ ಹಿರಿಮೆ ಗರಿಮೆ. ಅದನ್ಯಾಕೆ ದಶಮಸ್ಕಂದದಲ್ಲಿ ಹಾಕ್ಬಿಟ್ರು? ಪ್ರಾರಂಭದಲ್ಲಿ ಗರ್ಭಸ್ತುತಿ, ಅಂತ್ಯದಲ್ಲಿ ಶ್ರುತಿಗೀತ. ಅಂದರೆ ಈ ಎರಡೂ ಕಡೆ ಒಳಗೆ ಅಲ್ಲಿ ಗರ್ಭದಲ್ಲಿ ಇದ್ದವನು ಪರಮಾತ್ಮ, ಇಲ್ಲಿ ಪ್ರಳಯ ಕಾಲದಲ್ಲಿ ಪವಡಿಸಿದವನು ಪರಮಾತ್ಮ. ಆ ಕಡೆ ಈ ಕಡೆ ಪರಮಾತ್ಮ ಇರೋದರಿಂದ ಮಧ್ಯದಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಪರಮಾತ್ಮನೇ ಹೊರತು ನಮ್ಮ ನಿಮ್ಮಂಗೆ ಸಾಮಾನ್ಯ ಮನುಷ್ಯ ಅಲ್ಲ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಾಂ ಅಂತಾನೆ ಭಗವಂತ. 9ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ರಾಜಗುಹ್ಯ ಯೋಗದಲ್ಲಿ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಾಂ. ನಿಮ್ಮ ತರಾನೇ ಕಾಣುತ್ತಷ್ಟೇ ನನ್ನ ದೇಹ, ನಾನು ನಿಮ್ಮ ಥರ ಅಲ್ಲ. ಇರೋದು ಬೇರೆ, ಕಾಣೋದು ಬೇರೆ. ನಮಗೆ ಅದು ಬೇರೆ ಥರ ಇರುತ್ತೆ. ನಮಗೆ ಕಾಣುತ್ತೆ, ಹಂಗೆ ಏನು ಮಾಡೋದು? ನಮ್ಮ ದೋಷ. ಓಂ ಸ್ವಪಕ್ಷ ದೋಷಾಚ್ಛ ಓಂ ಅಂತ ಒಂದು ಸೂತ್ರ. ಏನೇನು ದೋಷ ಇದ್ರೂ ನಮ್ಮ ಕಡೆನೇ. ಆಚಾರ್ಯ ಬರೀತಾರೆ, ಜೀವಪಕ್ಷೇ ಏವ ದೋಷ ನತು ಈಶ ಪಕ್ಷೇ. ಎಂಥ ಸುಂದರವಾಗಿರ್ತಕ್ಕಂಥ ಭಾಷ್ಯ ಇದು, ಸೂತ್ರ ಭಾಷ್ಯ. ಓಂ ಸ್ವಪಕ್ಷ ದೋಷಾಚ್ಛ ಓಂ. ಏನೇನು ದೋಷ ಹೇಳಿದ್ರು ನೀವು ಹೇಳ್ಕೊಳ್ಳಿ ಅಂತಾರೆ ಶ್ರೀಮದಾಚಾರ್ಯ. ಆ ಕಡೆ ಬಿಟ್ಟು ತೋರಿಸ್ಬೇಡ್ರಿ, ನಮ್ಮ ಕಡೆ ಏನದು ಏನೇ ಆಗಲಿ ನಿಮಗೆ ನಿಮ್ಮದೇ ದೋಷ. ಪರಮಾತ್ಮನ ಕಡೆ ತೋರಿಸ್ಬಿಡೋದು, ದೋಷ ದೂರ ಅವನು. ಸೂತ್ರ ಹೇಳ್ತು ಸ್ವಪಕ್ಷ ದೋಷಾಚ್ಛ. ನಮ್ಮ ಕಡೆ ಮಾತ್ರ ಅದು, ಭಗವಂತನಿಗೆ ದೋಷ ಅಲ್ಲ ಅದು. ನಮ್ಮ ಥರನೇ ಸರ್ಕಮ್ಸ್ಟೆನ್ಸಸ್ಸು, ನಮ್ಮ ಥರನೇ ಎಲ್ಲ ಬಂದರೂ ಕೂಡ ಅವನದು ಗುಣ ಆಗಿಬಿಡುತ್ತೆ ಭಗವಂತನ ಹತ್ರ ಹೋದಾಗ. ತಸ್ಮಾತ್ ದೋಷ ದೂರನಾಗಿರ್ತಕ್ಕಂಥ ನಮ್ಮ ಹಣೆ ತಪ್ಪ ತಿಳಿಯೋದು. ಭಗವಂತ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಾಂ. ಅರ್ಜುನ, ನಿಮ್ಮಂತೆ ಕಾಣುವ ದೇಹ ತಗೊಂಡು ಬಂದಿರ್ತೀನಿ. ನನಗೆ ಎಂದೂ ಕೂಡ ನಿಮ್ಮಂತೆ ಜಡ ದೇಹ ಇಲ್ಲ. ನಾನು ಚಿನ್ಮಯ ಗಾತ್ರ ಸುಪವಿತ್ರ. ಯಾವ ಮೂಲ ರೂಪದಲ್ಲೂ ಅಷ್ಟೇ, ಅವತಾರ ರೂಪದಲ್ಲೂ ಅಷ್ಟೇ. ಆದರೆ ಕಾಣೋದು ಹಂಗೇ ಕಾಣುತ್ತೆ, ನಿಮ್ಮ ಥರ ದೇಹದಂಗೇ ಕಾಣುತ್ತೆ ನನ್ನ ದೇಹ. ಅದು ನೀವೇನು ಮಾಡ್ತೀರಾ? ನಮ್ಮ ದೇಹ ಥರನೇ ಪರಮಾತ್ಮನ ದೇಹ ಉತ್ಪತ್ತಿ ಉಳ್ಳದ್ದು, ನಾಶವುಳ್ಳದ್ದು, ವಿಕಾರವುಳ್ಳದ್ದು, ಷಡೂರ್ಮಿಗಳುಳ್ಳದ್ದು ಅಲ್ಲ. ಭಗವಂತನ ದೇಹ ಹೆಂಗಿರ್ತದೆ ಆಚಾರ್ಯ ತತ್ವೋದ್ಯೋತದಲ್ಲಿ ತೋರಿಸ್ತಾರೆ ಅದನ್ನೆಲ್ಲ. ಅಂತಹ ಪರಮಾತ್ಮನೇ ಕೃಷ್ಣ ಪರಮಾತ್ಮ. ಆ ಕಡೆ ಈ ಕಡೆ ಹಾಕೋದ್ರ ಮೂಲಕ ಉಪಕ್ರಮ ಉಪಸಂಹಾರದಲ್ಲಿ ಏನಿರುತ್ತೋ
ಮಧ್ಯದಲ್ಲೂ ಅದೇ ಇರುತ್ತೆ ಅಂತ ನಿಯಮ ನಮ್ಮಲ್ಲಿ. ಇಂಟ್ರೊಡಕ್ಷನ್ ಪ್ರಾರಂಭದಲ್ಲಿ ಏನು ಹೇಳ್ತಾರೆ ಆಚಾರ್ಯರು ರಾಘವೇಂದ್ರ ಸ್ತೋತ್ರದ ಬಗ್ಗೆ ಹೇಳ್ತಾರೆ, ಕಡೆಯಲ್ಲಿ ಏನು ಹೇಳಿರ್ತಾರೆ ರಾಘವೇಂದ್ರ ಸ್ತೋತ್ರ ಚೆನ್ನಾಗಿ ಹೇಳಿದ್ರು, ಮಧ್ಯದಲ್ಲಿ ಏನು ಹೇಳಿರ್ತಾರೆ ಅವರು ಮತ್ತೆ ಇನ್ಯಾರ್ದು ಹೇಳಕ್ಕಾಗತ್ತಾ? ಅದರಿಂದ ಉಪಕ್ರಮ ಉಪಸಂಹಾರದಲ್ಲಿ ಏನಿರುತ್ತೋ ಮಧ್ಯದಲ್ಲಿ ಅದೇ ಇರೋದು ನಿಯಮ ಅದು. ಆದ್ದರಿಂದ ಅವನು ಏನೇ ಬಾಲಲೀಲೆಗಳು ತೋರಿಸ್ಲಿ, ಏನೇ ವ್ಯಾಪಾರ ತೋರಿಸ್ಲಿ ಭಗವಂತ ಅವನೆಂಥವನವನು ಸರ್ವೋತ್ತಮನಾದ ಶ್ರೀಹರಿ ಅನ್ನೋ ಜ್ಞಾನ ಸ್ಫುಟವಾಗಿ ಬರಲಿ ಸಜ್ಜನರಿಗೆ ಅಂತಕ್ಕಂತಹ ದೃಷ್ಟಿಯಿಂದ ಪ್ರಾರಂಭದಲ್ಲಿ ಗರ್ಭಸ್ತುತಿ ಇಟ್ಟುಬಿಟ್ಟರು, ಅಂತ್ಯಭಾಗದಲ್ಲಿ ಕಡೆಗಡೆಗಳು 96, 98ನೇ ಅಧ್ಯಾಯದಲ್ಲಿರೋದು ಶ್ರುತಿಗೀತ. ಯಾವ ಸಜ್ಜನರು ಭಗವಂತನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ಅಯಥಾರ್ಥ ಜ್ಞಾನ, ವಿಪರೀತ ಜ್ಞಾನ ಅಂದಂತ ಮಸಿಗೆ ಕಾರಣ ಜ್ಞಾಪಕ ಇಟ್ಕೊಳ್ತೀವಿ ಅಂತ ಉಪನಿಷತ್ತು ಸಾರಿ ಸಾರಿ ಹೇಳ್ತಾ ಇದೆ ನಮಗೆ. ಅಸುರ್ಯ ನಾಮತೆ ಲೋಕ ಅಂದೇನ ತಮಸಾವೃತಾ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ. ಈಶಾವಾಸ್ಯದ 3ನೇ ಮಂತ್ರ ಅದು. ಮಂತ್ರಾಲಯ ಪ್ರಭು ಎಷ್ಟು ಚೆಂದಾಗಿ ಬರೀತಾರೆ ಗೊತ್ತಾ ಅದು. ಒಂದೊಂದು ಕುಸುಮಗಳ್ರಿ ಅದು. ಅದರಲ್ಲಿ ಈಜಾಡ್ತಾ ಇರ್ಬೇಕು, ಯಾವಾಗಲೂ ಮನಸ್ಸಿನಲ್ಲಿ ಅದನ್ನು ಚಿಂತನೆ ಮಾಡ್ತಾ ಇರಬೇಕು, ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅದು ಓಡಾಡ್ತಾ ಇರಬೇಕು ನೋಡಿ. ಆವಾಗ ಆನಂದವಾಗಿರ್ತೀವಿ ನಾವು. ಬಾಹ್ಯ ಪದಾರ್ಥಗಳ ಅಪೇಕ್ಷೆನೇ ಇರಲ್ಲ ನಮಗೆ, ಅಲ್ಲಿರ್ಬೇಕು, ಯಾವಾಗಲೂ ಕೂಡ ಅಲ್ಲೇ ಇರಬೇಕದು. ಅಂದೇನ ತಮಸಾವೃತಾ ಅಸೂರ್ಯ ನಾಮತೆ ಲೋಕ. ಸೂರ್ಯ ಅಂದರೆ ಸುಖ, ಅಸೂರ್ಯ ಅಂದರೆ ಒಂಚೂರು ಸುಖ ಇಲ್ಲದೆ ಇರತಕ್ಕಂಥ ದುಃಖದಿಂದ ಕೂಡಿದ ಲೋಕ ಅದು. ಅಲ್ಲಿ ಹೋಗ್ತಾರಂತೆ ಯಾರು ಪರಮಾತ್ಮನನ್ನ ತಪ್ಪಾಗಿ ತಿಳ್ಕೊತಾರೆ, ವಿಪರೀತವಾಗಿ ಯಾರು ತಿಳ್ಕೊತಾರೆ, ಯಾರು ತಿಳ್ಕೊಳ್ಳೋದೇ ಇಲ್ಲ ಅವರು ಹೋಗ್ತಾರೆ. ಬರೀ ತಪ್ಪಾಗಿ ತಿಳ್ಕೊಂಡು ಹೋಗ್ತಾರೆ, ತಿಳ್ಕೊಳ್ಳೋದೇ ಇರೋರು ಇಲ್ಲೇ ಇರ್ತಾರೆ ಅಂದರೆ ಅವರು ಹೋಗ್ತಾರೆ ಅಂತ ಬರೀತಾರೆ, ರಾಯರು ಬರೀತಾರೆ. ಏಚ ಅಜ್ಞಾನಿನಃ ಏಚ ವಿಪರೀತ ಜ್ಞಾನಿನಃ, ಇಬ್ಬರು. ಅದರಿಂದ ಯಥಾರ್ಥ ಜ್ಞಾನ ಇರಬೇಕು ಭಗವಂತನಿಗೆ. ಪುರಾಣಗಳೆಲ್ಲ ಬಹಳ ಮೋಹಕ ಅದು. ಭಗವಂತ ಹಾಗೆ ಎಲ್ಲರಿಗೂ ಸರಿಯಾಗಿ ಅರ್ಥ ಆಗೋ ನಿರ್ಮಾಣ ಮಾಡೇ ಇಲ್ಲ ವೇದವ್ಯಾಸ ದೇವರು. ಯಾವಾಗಾದರೂ ಒಂದು ಸಂದರ್ಭದಲ್ಲಿ ಏನೋ ಒಂದು ಇಟ್ಬಿಟ್ಟಿರ್ತಾನೆ, ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ, ಅದೇ ಸ್ಪಾಟ್. ಅಲ್ಲಿ ನಾವು ಹುಷಾರಾಗಿರಬೇಕು. ಅಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಭಾಗ ಶ್ರುತಿಗೀತ. ಸಾಮಾನ್ಯವಾಗಿ ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ವೇದ ಮಂತ್ರಗಳಿಂದ ಆಶೀರ್ವಾದ ಮಾಡಬೇಕು. ವೇದೋಕ್ತ ಆಶಿಷಃ. ಯಾವತ್ತೂ ಕೂಡ ಆಶೀರ್ವಾದ ಮಾಡ್ರಿ ಅಂದರೆ ವೇದ ಹೇಳ್ತಾನೆ, ಯೋಪಾನ್ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಅದೇ ಮಂತ್ರದಿಂದಲೇ ಆಶೀರ್ವಾದ ಮಾಡೋದು ಲೋಕದಲ್ಲಿ. ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ವೇದೋಕ್ತ ಆಶೀರ್ವಾದಗಳು ಅಂತಲೇ ಆಶೀರ್ವಾದ ಮಂತ್ರ ಅದು ನಮ್ಮಲ್ಲಿ. ಆ ಕೂಸಿಗೆ ಏನು ಆಶೀರ್ವಾದ ಮಾಡಬೇಕು? ಅದು ವೇದ ಮಂತ್ರಗಳಿಂದ ಉಪದೇಶ ಆಶೀರ್ವಾದ ಮಾಡಬೇಕು. ಯಾವ ವೇದ ಮಂತ್ರಗಳಿಂದ ಮಾಡಬೇಕು? ಶ್ರುತಿಗೀತಾದಲ್ಲಿ ಏನು ವೇದ ಮಂತ್ರಗಳು ವರ್ಣನೆ ಮಾಡಿದ್ದಾರೆ, ಯಾವ ವೇದಗಳಿಂದ ಶ್ರುತಿ ಲಕ್ಷ್ಮೀದೇವಿ ಭಗವಂತನನ್ನು ಕೊಂಡಾಡಿದ್ದಾಳೆ, ಅಂತಹ ವೇದ ಮಂತ್ರಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಹರಿ ಆ ಕೂಸನ್ನು ಚೆನ್ನಾಗಿಟ್ಟಿರಲಿ, ಅದರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಆ ವೇದೋಕ್ತ ಆಶೀರ್ವಾದ ಆ ಕೂಸಿಗೆ ಭಗವಂತ ಮಾಡಲಿ ಅಂತಕ್ಕಂತಹ ದೃಷ್ಟಿಯಿಂದ ಶ್ರುತಿಗೀತ ಅನ್ನೋದು ಬಹಳ ಮುಖ್ಯವಾಗಿರೋದರಿಂದ ಅವರಾಗಲೇ ಹೇಳ್ದಂಗೆ ಸಾಮಾನ್ಯ ಸಂದರ್ಭಗಳಲ್ಲಿ ಅಷ್ಟೆಲ್ಲ ವಿಸ್ತಾರವಾಗಿ ಶ್ರುತಿಗೀತವನ್ನು ಕೇಳೋಕ್ಕೆ ಅವಕಾಶ ಇರೋದಿಲ್ಲ. ಯಾವುದು ತುಂಬ ಇಂಪಾರ್ಟೆಂಟೋ ಅದನ್ನೇ ಕೇಳೋಕ್ಕೆ ಅವಕಾಶ ಇರೋದಿಲ್ಲ ನಮಗೆ. ಅದು ಕೇಳಲೇಬೇಕು ಅದು, ಯಾಕಂದರೆ ಹಂಗಿರುತ್ತೆ ನಮ್ಮದು ಆ ಪೀರಿಯಡ್, ಹಂಗಿರುತ್ತೆ ಅದು. ಆಚಾರ್ಗೂ ಇರುತ್ತೆ, ಕೇಳೋರ್ಗೂ ಇರುತ್ತೆ. ಇವ್ರು 4 ಕಡೆ ಪೌಪ್ರೋಷ್ಠಪತಿ ಒಪ್ಕೊಂಡಿರ್ತಾರೆ. ಎಲ್ಲಿ ಏನು ಹೇಳ್ತೀವಿ ಅಂತಲೇ ಗೊತ್ತಿರಲ್ಲ ಇವರಿಗೆ. ಇವರೇ ಜ್ಞಾಪಿಸ್ಬೇಕು, ನೀನು ಹೇಳಿದ್ದೀರಾ ಇದನ್ನು, ಹೌದಾ, ಮುಂದಿದ್ದು ಹೇಳ್ತೀನಿ. ಈ ಥರ ಆಚಾರಧಣೆ ಬರ. ಕೇಳೋರಂತೂ ಟೈಮ್ ನೋಡ್ಕೊತಾನೆ ಇರ್ತಾರೆ. ಇವರಿಬ್ಬರು ಸಂವಾದ, ಏನು ಭಾಗವತ ಹೇಳೋಕ್ಕಾಗತ್ತೆ, ಏನು ಕೇಳೋಕ್ಕಾಗತ್ತೆ. ಒಂದು ಸ್ವಲ್ಪ ಲೇಟ್ ಆದರೆ ಸಾಕು, ನಾಳೆಯಿಂದ ಬಿಟ್ಬಿಡಿ, ಸರಿಯಾಗಿ 8 ಗಂಟೆಗೆ ಮಳೆ ಬರುತ್ತೆ, ಏನೋ ಒಂದು ಕಾರಣ. ಒಟ್ಟಿನಲ್ಲಿ ಜ್ಞಾನ ಆಗೋದು ಬಹಳ ಕಷ್ಟ ಇದೆ ಕಲಿಯುಗದಲ್ಲಿ. ಆದ್ದರಿಂದ ಅದೇ ಇಡೀ ಇಷ್ಟು ದಿನ ಸಾಕು ಅಂತಲ್ಲ ಅಭಿಪ್ರಾಯ. 27 ಮಂತ್ರ ಇದೆ ರೀ, 27 ವೇದ ಮಂತ್ರ ಇದೆ. ದಿನಕ್ಕೊಂದೊಂದು ಹೇಳಿದ್ರು 27 ದಿವಸ ಹೇಳ್ಬೇಕದು. ಇನ್ನು 7 ದಿವಸ ತುಂಬ ದಿನ ಅಂತೇನಲ್ಲ, ಆದರೆ ಇದ್ದಿದ್ದರಲ್ಲಿ ಸ್ವಲ್ಪ
ವಿಸ್ತಾರವಾಗಿ ಹೇಳ್ಬೋದು ಅನ್ನತಕ್ಕಂತಹ ದೃಷ್ಟಿಯಿಂದ ಶ್ರುತಿಗೀತ ಅನ್ನತಕ್ಕಂಥದ್ದನ್ನು ಆಯಿಸ್ಕೊಂಡು ಅದು ತುಂಬ ದಿನ ಒಂದು ಕಡೆ ಹೇಳಿದ್ದೆ, ನಾನು 1 ವರ್ಷ ಹೇಳಿದ್ದೆ ಶ್ರುತಿಗೀತ ಅಂತ. ಬರೀ ಏಕಾದಶಿ ದಿವಸ ಒಬ್ಬರ ಮನೆಯಲ್ಲಿ ನಮ್ಮ ಮನೆ ಹತ್ರ ಹೇಳಿಸೋರು 1 ವರ್ಷ 24 ಏಕಾದಶಿ ಹೇಳಿದೆ. ಅದು ದಿನಕ್ಕೆ ಒಂದೊಂದು ಏಕಾದಶಿ ಒಂದೊಂದು ಶ್ರುತಿಗೀತ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ನಮ್ಮ ಹೇಳಿರಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಆ ಸತ್ಯಾತ್ಮ ಅನ್ನೋ ಶಬ್ದಕ್ಕೆ ಕನೆಕ್ಷನ್ ಇದೆ ಅಂತ ಅಷ್ಟು ಹೇಳಿದ್ದಷ್ಟೇ. ಅಲ್ಲಿ ಪ್ರಾರಂಭದಲ್ಲಿ ಬ್ರಹ್ಮದೇವರು ಸತ್ಯಾತ್ಮ ಅಂತ ವರ್ಣನೆ ಮಾಡಿದಾರಲ್ಲ, ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಪ್ರಳಯ ಕಾಲದಲ್ಲಿ ಪವಡಿಸುವವನು ಅಂತ ಅರ್ಥ ಸತ್ಯಾತ್ಮ ಶಬ್ದಕ್ಕೆ. ಅಂತಹ ಲಯಕರ್ತ ಅಂತ ಅರ್ಥ. ಅಂತಹ ಲಯ ಕಾಲದಲ್ಲಿ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ದುರ್ಗಾದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ. ಅದೇ ಶ್ರುತಿಗೀತ. ಪರೀಕ್ಷಿತ್ ರಾಜರು ಈ ಪ್ರಾರಂಭದಲ್ಲಿ ಕೇಳ್ತಾರೆ, ಬ್ರಹ್ಮನ್ ಬ್ರಹ್ಮಣ್ಯ ನಿರ್ದೇಶ್ಯೆ ನಿರ್ಗುಣೇ ಗುಣವೃತ್ತಯ ಕಥಂ ಚಲತಿ ಶ್ರುತಯ ಸಾಕ್ಷಾತ್ ಸದಸತಃ ಪರೇ. ನೋಡಿ, ಇದೊಂದು ಪ್ರಶ್ನೆ ಪರೀಕ್ಷಿತ್ ರಾಜರದೇನು. ಸ್ವಾಮಿ, ವೇದಗಳೆಲ್ಲ ಭಗವಂತನನ್ನು ಹೊಗಳತ್ತೆ ಅಂತ ಹೇಳ್ತಾ ಇದ್ದೀರಾ ನೀವು, ಆದರೆ ಒಬ್ಬ ವ್ಯಕ್ತಿಯನ್ನ ಹೊಗಳಬೇಕಾದ್ರೆ ಅವನಲ್ಲಿ ಏನಿರಬೇಕು? ಗುಣಗಳಿರಬೇಕು. ಹೊಗಳೋದು ಅಂದ್ರೇನು? ಸ್ತುತಿ ಅಂದ್ರೇನು? ಗುಣಕಥನ ಅಂತ ಅರ್ಥ. ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಗುಣಗಳನ್ನು ಹೊಗಳೋದಕ್ಕೆ ಸ್ತೋತ್ರ ಅಂತ ಕರೀತಾರೆ, ದೋಷಗಳನ್ನು ಹೇಳೋದಕ್ಕೆ ನಿಂದ ಅಂತ ಕರೀತಾರೆ. ಇಷ್ಟೇ. ಸ್ತುತಿ ನಿಂದ ಅಂದ್ರೆ ಏನು? ನಿಮ್ಮಲ್ಲಿರೋ ದೋಷ ಎತ್ತಾಡಿದ್ರೆ ಅದು ನಿಂದನೆ ಅಂತ ಕರೀತಾರೆ. ನಿಮ್ಮಲ್ಲಿರೋ ಗುಣಗಳನ್ನು ಹೊಗಳಿದ್ರೆ ಅದಕ್ಕೆ ಸ್ತುತಿ ಅಂತ ಕರೀತಾರೆ. ಗುಣಕಥನ ರೂಪ ಸ್ತುತಿ. ಒಬ್ಬ ವ್ಯಕ್ತಿಯನ್ನ ವೇದ ಹೊಗಳಬೇಕಾದ್ರೆ ಅವನಲ್ಲಿ ಏನಿರಬೇಕು? ಗುಣ ಇರಬೇಕು. ಆದರೆ ಬ್ರಹ್ಮ ಎಂಥವನು? ನಿರ್ಗುಣ. ಪ್ರಾಬ್ಲಮ್ ಬಂದ್ಬಿಡ್ತೀವಾಗ. ಎಲ್ಲ ವೇದಗಳು ಭಗವಂತನನ್ನು ಹೊಗಳುತ್ತೆ ಅಂತ ನೀವು ಹೇಳುತ್ತೀರಾ. ಹೊಗಳೋದು ಅಂದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳನ್ನು ವರ್ಣನೆ ಮಾಡೋದು ಅಂತ ಅರ್ಥ. ಬ್ರಹ್ಮನಲ್ಲಿ ಗುಣಗಳೇ ಇಲ್ಲ. ಕಥಂಚರತಿ ನಿರ್ಗುಣೆ ನಿರ್ಗುಣೆ ಬ್ರಹ್ಮಣಿ ಗುಣವೃತ್ತಯ ಶ್ರುತಯ ಕಥಂಚರತಿ. ಕೇಳ್ತಾನೆ ಅವನು ಪರೀಕ್ಷಿತ್ ರಾಜ. ವ್ರತ ಮಾಡೋರು ಅನುವ್ರತದ ಅಡಿಗೆ ಒಂದು ಕೂತ್ಕೊಂಡಂಗೆ ಆಯ್ತು. ಇವಾಗ ಅವ್ರ ಮನೆ ಗೊತ್ತಿದ್ದು ಕೂಡ ಅವ್ರ ಮೇಲೆ ವ್ರತದ ಅಡಿಗೆ ಇಲ್ಲ ಅಂದಿದೆ. ಅವ್ರು ಸರಿಯಾ 12 ಗಂಟೆಗೆ ಮಡಿ ಉಟ್ಕೊಂಡ್ ಬಂದ್ರು. ವ್ರತ ಮಾಡೋರು ಅವ್ನು ತಗೊಂಬಂದು ಹುರುಳಿಕಾಯಿ ಪಲ್ಯ ಬಡಿಸ್ದ ಮೊದಲು, ಮುಗಿದಾಯ್ತು ಅವ್ರ ಮುಖ ಎಲ್ಲ. ಅಲ್ಲರಿ ವ್ರತ ಮಾಡೋರು ಅನುವ್ರತದ ಅಡಿಗೆ ಕೂತ್ಕೊಂಡಂಗೆ ಆಯ್ತಲ್ಲ. ಇದು ಗುಣಗಳೇ ಇಲ್ಲದ ಬ್ರಹ್ಮನನ್ನ ಗುಣಗಳನ್ನು ಹೊಗಳುವ ಶಬ್ದಗಳು. ಶಬ್ದಗಳೆಲ್ಲ ಮಾತುಗಳು ಅಂದ್ರೇನು? ಎಲ್ಲಿ ಹೋಗುತ್ತದು? ಗುಣ ಇರ್ತಕ್ಕಂತಹ ವ್ಯಕ್ತಿಯಲ್ಲೇ ಹೋಗೋದದು. ಅಂತಹ ನಿರ್ಗುಣನಾಗಿರ್ತಕ್ಕಂತಹ ಬ್ರಹ್ಮನನ್ನ ಗುಣಗಳನ್ನು ಹೊಗಳತಕ್ಕಂತಹ ಶ್ರುತಿಗಳು ಹೆಂಗೆ ಹೊಗಳಕ್ಕೆ ಸಾಧ್ಯ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಈ ವೇದಗಳೆಲ್ಲ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥದ್ದು. ಅದು ಮಾಡು, ಇದು ಮಾಡಬೇಡ ಅಂತ ಹೇಳ್ತಾ ಇದೆಯಲ್ಲ. ಸತ್ಯಂ ವದ ಧರ್ಮಂಚರ ಮಾತೃದೇವೋ ಭವ ಪಿತೃದೇವೋ ಭವ ನ ಫಲಾಂಡು ಭಕ್ಷಯಿತ ನ ಸುರಾನ್ ಪಿಬೇತ. ಇದೇ ತಾನೇ ಹೇಳ್ತಾ ಇರೋದು. ಯಾರಿಗೆ ಹೇಳುತ್ತೆ ಇದು? ಜೀವರಿಗೆ ಹೇಳುತ್ತೆ. ಪ್ರಳಯ ಕಾಲದಲ್ಲಿ ಯಾರೂ ಇರೋದೇ ಇಲ್ಲ. ಪ್ರಳಯ ಕಾಲದಲ್ಲಿ ಯಾವ ಜೀವರಾಶಿಗಳು ಇರೋದಿಲ್ಲ. ಆಗ ವೇದಗಳಿರುತ್ತೆ. ಅದು ಓಂ ನಿತ್ಯತ್ವಾಚ್ಯತಾಭ್ಯ ಶಬ್ದಾಚ್ಛ ಓಂ ಅಂತಾನೆ ಒಂದು ಸೂತ್ರ ಇದೆ. ವೇದಗಳು ನಿತ್ಯ, ಅದು ಯಾವಾಗಲೂ ಇರುತ್ತಲ್ಲ, ಅದಕ್ಕೆ ನಾಶನೇ ಇಲ್ಲ. ಆವಾಗ ವೇದಗಳು ಯಾರನ್ನ ಕುರಿತು ವಿಧಿ ನಿಷೇಧ ಹೇಳುತ್ತೆ? ಜನ ಇರ್ಬೇಕಲ್ವ ಹೇಳ್ಬೇಕಾದ್ರೆ? ಜನನೇ ಇಲ್ಲ, ಮಾಡೋರೇ ಇಲ್ಲ ಅಂದಮೇಲೆ ವಿಧಿ ನೀನ್ ತಾಯಿಯನ್ನ ದೇವರು ಅಂತ ನೋಡು, ಈರುಳ್ಳಿ ತಿನ್ಬೇಡ. ಯಾರು ಇದ್ರೆ ತಾನೇ ತಿನ್ಬೇಡ ಅಂತ ಹೇಳೋದು. ಯಾರೂ ಇಲ್ಲ, ಸುಮ್ಮನೆ ಈರುಳ್ಳಿ ತಿನ್ಬೇಡ ಅಂದ್ರೆ ಯಾರು ತಿನ್ಬೇಡ? ಯಾರು ಹೇಳ್ತಾ ಇದ್ದೀರಾ ನೀವು? ಯಾವ ಜೀವರಾಶಿಗಳು ಇಲ್ಲದೆ ಇರತಕ್ಕಂತಹ ಕಾಲದಲ್ಲಿ ವಿಧಿ ನಿಷೇಧ ರೂಪವಾಗಿರ್ತಕ್ಕಂತಹ ಈ ವೇದಗಳು ಯಾರನ್ನು ಕುರಿತು ಹೇಳುತ್ತೆ? ಯಾರು ಇರೋದಿಲ್ಲ. ಹಾಗಾಗಿ ಆ ಪ್ರಳಯ ಕಾಲದಲ್ಲಿ ಇದಕ್ಕೆ ಅಪ್ರಾಮಾಣ್ಯ ಬಂದ್ಬಿಡತ್ತೆ. ಯಾರು ಇಲ್ಲ, ಶ್ರೋತೃಗಳೇ ಇಲ್ಲ ಅಂದಮೇಲೆ ಯಾರನ್ನು ಕುರಿತು ಹೇಳುತ್ತದೋ? ಹಾಗಾಗಿ ವಿಧಿ ನಿಷೇಧ ರೂಪವಾಗೂ ಪ್ರಮಾಣ ಆಗೋದಿಲ್ಲ, ಸ್ತುತಿ ರೂಪವಾಗೂ ಪ್ರಮಾಣ ಆಗೋದಿಲ್ಲ ವೇದ. ಸ್ತುತಿ ಯಾಕಾಗಲ್ಲ? ಬ್ರಹ್ಮ ನಿರ್ಗುಣ.
ನಿರ್ಗುಣನಾದ ಬ್ರಹ್ಮನನ್ನ ಸ್ತೋತ್ರ ಮಾಡೋಕ್ಕಾಗಲ್ಲ, ಅದು ಆದ್ದರಿಂದ ಸ್ತುತಿ ರೂಪವಾಗಿ ಅಪ್ರಮಾಣ ಆಗ್ಬಿಡುತ್ತೆ. ವಿಧಿ ನಿಷೇಧ ರೂಪವಾಗಿ ಪ್ರಮಾಣ ಅಂದರೆ ಸೃಷ್ಟಿ ಕಾಲದಲ್ಲಿ ಪ್ರಮಾಣ ಆದರೂ ಕೂಡ ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಪ್ರಳಯ ಕಾಲದಲ್ಲಿ ಅಪ್ರಾಮಾಣ್ಯ ಬಂದ್ಬಿಡುತ್ತೆ. ಅದಕ್ಕೆ ಏನು ಹಿಂಗಾಗೋಯ್ತಲ್ಲ ವೇದಗಳ ಗತಿ ಅಂತ ಒಂದು ಪ್ರಶ್ನೆ ಬಂತು. ಇದನ್ನು ಮುಂದೆ ಇಟ್ಟ ಹೇಳ್ತಾನೆ. ಸದಸತಃಪರ. ಯಾಕೆ ಅವನು ನಿರ್ಗುಣನಾಗಿದ್ದಾನೆ ಅವನು ಅಂದರೆ ಸದಸತಃಪರೇ. ಸದಸತ ಅಂದರೆ ಕಾರ್ಯಕಾರಣ ಪ್ರಪಂಚ. ಲೋಕದಲ್ಲಿ ಕಾರ್ಯ ಕಾರಣ ಎರಡೂ ಪದಾರ್ಥಗಳಿವೆ. ಕಾರ್ಯಕಾರಣ ಭಾವ ಇದೆ ಇಲ್ಲಿ. ಇಂತಹ ಕಾರ್ಯಕಾರಣ ಭಾವದಿಂದ ಕೂಡಿರ್ತಕ್ಕಂತಹ ಈ ಜಗತ್ತಲ್ಲಿ ಗುಣಗಳಿರುತ್ತೆ. ಪ್ರಾಕೃತವಾಗಿರ್ತಕ್ಕಂತಹ ಜಗತ್ತು, ಇದರಲ್ಲಿ ಗುಣಗಳಿರುತ್ತೆ. ಅದನ್ನು ಬೇಕಾದ್ರೆ ಹೇಳ್ಬೋದು. ಆ ವ್ಯಕ್ತಿ ಹೀಗಿದ್ದಾನೆ, ಈ ವ್ಯಕ್ತಿ ಹೀಗಿದ್ದಾನೆ, ಈ ಪದಾರ್ಥ ಹಿಂಗಿದೆ, ಈ ಪದಾರ್ಥ ಹಿಂಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕಾರಣ ಪ್ರಪಂಚಕ್ಕಿಂತ ಅತ್ಯಂತ ಭಿನ್ನನಾಗಿರ್ತಕ್ಕಂತಹ ವಿಲಕ್ಷಣನಾಗಿರ್ತಕ್ಕಂತಹ ಭಗವಂತನನ್ನ ಈ ಶಬ್ದಗಳು ಹಿಂಗೆ ಹೊಗಳುತ್ತೆ ಸ್ವಾಮಿ ನಿರ್ಗುಣನಾಗಿರ್ತಕ್ಕಂಥವನನ್ನ. ನಂಗೆ ತುಂಬ ಆಶ್ಚರ್ಯವಾಗಿದೆ, ದಯವಿಟ್ಟು ಇದನ್ನು ನನಗೆ ಹೇಳ್ರಿ ಅಂತ ಪರೀಕ್ಷಿತ್ ರಾಜರು ಇವತ್ತು ಆಪಾದನೆ ಮಾಡತಕ್ಕಂಥದ್ದನ್ನು ಹಿಂದೆನೇ ಮಾಡಿದ್ದಾರೆ ಅವರು. ಅದಕ್ಕೆ ಶುಕಾಚಾರ್ಯ ಹೇಳುತ್ತಾರೆ, ಬುದ್ಧೀಂದ್ರಿಯ ಮನಃಪ್ರಾಣ ಜನಾನಾಮ ಸೃಜತ್ ಪ್ರಭು ಮಾತ್ರಾರ್ಥಂ ಚ ಭವಾರ್ಥಂಚ ಆತ್ಮನೇ ಕಲ್ಪನಾಯ ಚ. ಶುಕಾಚಾರ್ಯ ಹೇಳಿದ್ರು ಹಂಗಲ್ಲ. ನೀನು ಹೇಳ್ದಂಗೆ ಬ್ರಹ್ಮ ನಿರ್ಗುಣ ಆಗ್ಬಿಟ್ಟಿದ್ದಿದ್ರೆ ವೇದಗಳನ್ನು ಯಾಕೆ ಉಪದೇಶ ಮಾಡ್ತಾ ಇದ್ದ ಭಗವಂತ? ಹೈಗ್ರೀವ ಮುಖದಿಂದ ಬ್ರಹ್ಮದೇವರಿಗೆ ಉಪದೇಶ ಮಾಡಿದಾನಲ್ಲ ಭಗವಂತ. ಒಂದು ವೇಳೆ ವೇದಗಳು ಪರಬ್ರಹ್ಮನನ್ನು ಹೇಳದೇನೆ ಇದ್ದಿದ್ರೆ ಈ ವೇದಗಳನ್ನು ಲೋಕದಲ್ಲಿ ಯಾಕೆ ಉಪದೇಶ ಮಾಡ್ತಾ ಇದ್ದ ಭಗವಂತ? ಪರಂಪರಾನುವಾಗಿ ಹೆಂಗೆ ಬರ್ತಾ ಇತ್ತಿದು? ಯಾಕೆ ಭಗವಂತ ಈ ವೇದಗಳನ್ನು ಉಪದೇಶ ಮಾಡಿದ್ದಾನೆ? ಅದನ್ನು ಗ್ರಹಣ ಮಾಡತಕ್ಕಂತಹ ಇಂದ್ರಿಯಗಳು ಯಾಕೆ ಸೃಷ್ಟಿ ಮಾಡಿದ್ದಾನೆ ನಮಗೆ? ಇಂದ್ರಿಯ ತಗೊಂಡು ಏನು ಮಾಡ್ಬೇಕಾಗಿತ್ತು ಇವಾಗ ನಾವು? ಬುದ್ಧಿ ಇಂದ್ರಿಯ ಮನಃಪ್ರಾಣ. ಬುದ್ಧಿ ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ಇದನ್ನೆಲ್ಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದ ಭಗವಂತ? ಇವೆಲ್ಲ ತಗೊಳ್ತಕ್ಕಂತಹ ಗ್ರಹಣ ಮಾಡತಕ್ಕಂತಹ ಸಾಧನಗಳು, ಇವೆಲ್ಲ ಅನುಪ್ರಮಾಣಗಳು, ಇದನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದ? ಇದೇ ಜ್ಞಾನೇಂದ್ರಿಯ ಅಂತಾನೆ ಕರೀತಾರೆ. ಇದಕ್ಕೆಲ್ಲ ಜ್ಞಾನ ಮಾಡ್ಕೊಳ್ತಕ್ಕಂತಹ ಇಂದ್ರಿಯಗಳಿದು. ಏನು ಜ್ಞಾನ ಮಾಡ್ಕೋಬೇಕು ನಾವು? ಬ್ರಹ್ಮನನ್ನ ಯಾವುದು ಹೇಳೋದಿಲ್ಲ, ಕಣ್ಣಕ್ಕೆ ಕಾಣೋದಿಲ್ಲ, ಅನುಮಾನದಿಂದ ತಿಳಿಯೋಕ್ಕಾಗೋದಿಲ್ಲ. ವೇದಗಳು ಅವನನ್ನು ಹೇಳದೇ ಇದ್ದಿದ್ರೆ ಈ ಇಂದ್ರಿಯಗಳ ಕೆಲಸ ಏನಾಗತ್ತೆ? ಯಾಕೆ ಸೃಷ್ಟಿ ಮಾಡಿದ ಭಗವಂತ? ವೇದಗಳನ್ನು ಉಪದೇಶ ಮಾಡಿದ್ಯಾಕೆ? ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಕ್ಕೆ ಯಾಕೆ? ಮಾತ್ರಾರ್ಥಂ, ಅದು ಪ್ರವೃತ್ತಿ ಆಗೋದಿಕ್ಕೆ ಭಗವಂತ ವೇದಗಳನ್ನು ಯಾಕೆ ಉಪದೇಶ ಮಾಡಿದ? ಮಾತ್ರಾರ್ಥಂ, ಹಾಗೇ ಅದು ಪ್ರವೃತ್ತಿ ಬರಬೇಕದು, ಗುರು ಪರಂಪರಾದಿಂದ ಬರಬೇಕು. ಆಮೇಲೆ ಭವಾರ್ಥಂ, ಅದನ್ನು ಅಧ್ಯಯನ ಮಾಡಿ ಪುಣ್ಯ ಬರಬೇಕು ನಮಗೆ. ಆಮೇಲೆ ಆತ್ಮನೇ ಕಲ್ಪನಾಯ ಚ, ಜ್ಞಾನ ಬರಬೇಕು ನಿಮಗೆ. ಆತ್ಮ ಅಂದರೆ ಒಳಗಡೆ ಇರ್ತಕ್ಕಂತಹ ಸ್ವರೂಪ ಆನಂದ ಅಭಿವೃದ್ಧಿ ಆಗಬೇಕು. ಇದಕ್ಕೋಸ್ಕರ ಭಗವಂತ ಮಾಡಿರೋದು ವೇದಗಳನ್ನು ಉಪದೇಶ ಮಾಡಿದ್ದು ಯಾಕೆ? ಅವನು ಮಾತ್ರಾರ್ಥಂಚ ಭವಾರ್ಥಂಚ ಆತ್ಮನೇ ಕಲ್ಪನಾಯ ಚ. ಆ ವೇದಗಳು ಹಂಗೆ ಪ್ರವೃತ್ತಿ ಆಗಬೇಕು. ಒಬ್ಬರಿಂದ ಒಬ್ಬರಿಗೆ ಗುರು ಶಿಷ್ಯರ ಮುಖಾಂತರ ಬರಬೇಕು ಜಗತ್ತಿಗೆ. ಆ ವೇದಗಳ ಮುಖಾಂತರ ಭಗವಂತನನ್ನು ತಿಳ್ಕೋಬೇಕು ಜನ. ಅದಕ್ಕೆ ಇಂದ್ರಿಯಗಳು ಬೇಕು. ಅದನ್ನು ಸೃಷ್ಟಿ ಮಾಡಿಕೊಟ್ಟ, ವೇದಗಳನ್ನು ಸೃಷ್ಟಿ ಮಾಡಿಕೊಟ್ಟ ಭಗವಂತ. ಇದರ ಮುಖಾಂತರ ನನ್ನನ್ನು ತಿಳ್ಕೊಳ್ಳಿ ಅಂತ ಸೃಷ್ಟಿ ಅಂದರೆ ಉಪದೇಶ ಮಾಡಿದ ಭಗವಂತ. ಆಮೇಲೆ ಲಾಭ ಮಾಡಿಕೊಳ್ಳ್ರಿ, ಇದೇ ನಿಮಗೆ ಜನ್ಮ ಲಾಭ ಅಂತ ಹೇಳಿ ಪುಣ್ಯ ಪಾಪಗಳ ಸಂಪಾದನೆ ಮಾಡಿಕೊಡ್ರಿ, ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿಕೊಡ್ರಿ ಅಂತ ಸೃಷ್ಟಿ ಮಾಡಿಕೊಟ್ಟ. ಕಡೆಗೆ ಇದರ ಉದ್ದೇಶ ಏನು? ಸ್ವರೂಪ ಆನಂದ ಆವಿರ್ಭಾವ ರೂಪ ಮೋಕ್ಷ. ವೇದಗಳು ಬಿಟ್ಟು ಇನ್ನೊಂದು ಭಗವಂತನನ್ನು ತಿಳಿಸೋದಿಲ್ಲ. ಅದೊಂದೇ ಮಾರ್ಗ ನಮಗೆ. ವೇದವೇದ್ಯ ವೇದ ಪ್ರತಿಪಾದ್ಯ ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹು ವೇದಾಹ ಇತಿ ವಿಷ್ಣು ತತ್ವನಿರ್ಣಯ.
ಪ್ರಾರಂಭದಲ್ಲೇ ಕೊಡ್ತಾರೆ. ಇತಿ ಪಿಪ್ಪಲಾಯನ ಶ್ರುತಿ ಕಾಟಕ ಶ್ರುತಿ ನೈಷಾತರ್ಕೇಣ ಮತಿರಾಪನೇಯ ಪ್ರೋಚ್ಚಾನನ್ಯೇನ ಶುದ್ರಾನಾಯ ಪ್ರೇಷ್ಠ ಕಾಟಕ ಶ್ರುತಿ. ಅದಕ್ಕೆ ಅದು ಶ್ರುತಿ, ಎಲ್ಲರಿಂದ ಕೇಳಲ್ಪಟ್ಟದ್ದು, ಯಾರಿಂದ ರಚನೆ ಮಾಡಲ್ಪಟ್ಟದ್ದಲ್ಲ, ಎಲ್ಲರಿಂದ ಕೇಳಲ್ಪಟ್ಟದ್ದು ಅಂತಲೇ ಅದಕ್ಕೆ ಶ್ರುತಿ. ಶ್ರುತಿ ವೇದ ತಿಳಿಸೋದು ಅಂತ ಅರ್ಥ. ವೇದ ಅಂದ್ರೇನು? ಪರಬ್ರಹ್ಮನನ್ನು ತಿಳಿಸೋದ್ರಿಂದ ಶ್ರುತಿ ಅಂತ ಕರೀತಾರೆ. ಇಷ್ಟೆಲ್ಲ ಯಾಕೆ ಮಾಡಿಕೊಟ್ಟ ಭಗವಂತ? ಒಂದು ವೇಳೆ ವೇದಗಳೇನಾದರೂ ಭಗವಂತನನ್ನು ಹೇಳದೇ ಇದ್ದಿದ್ದರೆ ತನ್ನ ಜ್ಞಾನಕ್ಕೋಸ್ಕರವಾಗಿ ವೇದ ಯಾಕೆ ಹೇಳ್ತಾ ಇದ್ದ ಭಗವಂತ? ಈಗ ವೇದ ಬ್ರಹ್ಮನನ್ನ ಹೇಳಲ್ಲ ಅಂತ ತಾನೇ ಪೂರ್ವ ಪಕ್ಷ ಬಂದಿದ್ದು. ಅವನು ನಿರ್ಗುಣನಾಗಿರೋದ್ರಿಂದ ಗುಣವನ್ನ ಹೇಳತಕ್ಕಂತಹ ಶಬ್ದಗಳು ನಿರ್ಗುಣನಾದ ಬ್ರಹ್ಮನನ್ನ ಹೇಳಲ್ಲ ಅಂತ ಆಯ್ತು. ಈಗ ಬ್ರಹ್ಮ ನಿರ್ಗುಣ ಆಗಿಬಿಟ್ರೆ, ಅವನು ವೇದದಿಂದ ಹೇಳಲ್ಪಡದೇ ಇದ್ದಿದ್ರೆ ಅಂತಹ ಬ್ರಹ್ಮನ ಜ್ಞಾನಕ್ಕೋಸ್ಕರವಾಗಿ ವೇದ ಯಾಕೆ ಉಪದೇಶ ಮಾಡ್ತಾ ಇದ್ದ ಭಗವಂತ ತಾನೇ? ಅದಕ್ಕೆ ಭಗವಂತ ಏನು ಹೇಳ್ದ? ಈ ವೇದಗಳನ್ನು ನಮಗೆ ಹೇಳಿಕೊಟ್ಟು ಇದರ ಮುಖಾಂತರ ನನ್ನನ್ನ ನೀವು ತಿಳ್ಕೊಳ್ರಿ. ಅಲ್ಲರಿ ವೇದ ಇದೆ, ಅದು ಭಗವಂತನ ಹತ್ರ ಹೋಗಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವೇದ ಇದೆಯಲ್ಲ, ಈ ವೇದಗಳೆಲ್ಲ ಹೋಯ್ತಂತೆ ಭಗವಂತನನ್ನ ವರ್ಣನೆ ಮಾಡಬೇಕು ಅಂತ, ಆಗಲ್ಲ ಅಂತ ವಾಪಸ್ ಬಂತಂತೆ. ಮನಸ್ಸಿನ ಜೊತೆಯಲ್ಲಿ ವಾಪಸ್ ಬಂತು ಅಂತ ವೇದ ಇದೆ. ಇದನ್ನೇ ಪರವಾದಿಗಳು ಇಟ್ಕೊಂಡಿರೋದು. ಅದಕ್ಕೆ ಭಗವಂತ ಶಬ್ದ ವಾಚ್ಯನಲ್ಲ. ಓಂ ಈಕ್ಷತೆ ನ ಅಶಬ್ದಂ ಓಂ ಅಂತ ಸೂತ್ರ ಅದು. ಭಗವಂತ ಶಬ್ದ ವಾಚ್ಯನಲ್ಲ. ಯಾವ ಶಬ್ದವೂ ಕೂಡ ಭಗವಂತನನ್ನ ಹೇಳೋದಿಲ್ಲ. ಅವನು ಸಕಲ ಶಬ್ದ ಅವಾಚ್ಯ ಅಂತ ಭಾರತೀಯರು ಹೇಳಿದಾಗ ಅದಕ್ಕೆ ಸೂತ್ರ ಹೊರತು ಈಕ್ಷತೆ ನ ಅಶಬ್ದಂ ಅಶಬ್ದಂ ಬ್ರಹ್ಮ ತತ್ ಅಶಬ್ದಂ ನ ಕುತಃ ಈಕ್ಷತೆ ಈಕ್ಷಣೀಯತ್ವ ಜ್ಞಾನ ವಿಷಯತ್ವ ಅಂತ ಸೂತ್ರ. ಶ್ರುತಿಗೀತ ಕಷ್ಟ ಅದು ಬಹಳ. ಅದಕ್ಕೆ ಇದನ್ನ ಅವಾಗೆಲ್ಲ ಹೇಳಕ್ಕಾಗಲ್ಲ ಪೃಷ್ಠಪದಿ ಟೈಮಲ್ಲಿ. ಇಷ್ಟು ಟೈಮ್ ತಗೊಳತ್ತೆ ನೋಡ್ರಿ. ಇದು ಇಂಟ್ರೊಡಕ್ಷನ್ಗೆ ಇಷ್ಟು ಟೈಮ್ ತಗೊಳುತ್ತೆ. ಬಹಳ ಕಷ್ಟ ಇದು. ಮೂಲಭೂತವಾಗಿರ್ತಕ್ಕಂತಹ ಮತ್ವ ಸಿದ್ಧಾಂತದ ಜೀವಾಳ ಅದು ಭಗವಂತ ಸಕಲ ಶಬ್ದವಾಚ್ಯ, ಸಕಲ ಗುಣ ಪರಿಪೂರ್ಣ ಅನ್ನೋರು. ನಾವು ನಿರ್ಗುಣ ಅನ್ನೋರು. ಅವರು ಯಾವ ಶಬ್ದದಿಂದಲೂ ಹೇಳಲ್ಪಡೋದಿಲ್ಲ ಅಂತ, ಅವರು ಸರ್ವಶಬ್ದವಾಚ್ಯ ಅಂತ ನಾವು. ಈ ಎಂಡ್ ಎಕ್ಸ್ಟ್ರೀಮ್ ಎಂಡಲ್ಲಿದ್ದೀವಿ ನಾವು. ಅವ್ರು ಆ ಕಡೆ ಈ ಕಡೆ. ಯಾವುದು ತಗೋಬೇಕು ಇವಾಗ? ಇದನ್ನೇ ಪೂರ್ವ ಪಕ್ಷ ಮಾಡಿದ್ದು ಪರೀಕ್ಷಿತ್ ರಾಜ. ಅದಕ್ಕೆ ಅವ್ರು ಹೇಳ್ತಾರೆ ಭಗವಂತ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದು ಅದರಿಂದ ವೇದವನ್ನು ಅರ್ಥ ಮಾಡಿಕೊಳ್ಳಿ ಅಂತ. ವೇದಗಳನ್ನು ಉಪದೇಶ ಮಾಡಿದ್ದು ಇದರಿಂದ ಭಗವಂತನನ್ನು ತಿಳ್ಕೊಳ್ಳಿ ಅಂತ. ಯಾಕೆ? ಆತ್ಮಾರ್ಥಂ ಆತ್ಮಕಲ್ಪನಾಯ ಚ. ಆತ್ಮ ಅಂದ್ರೆ ನಿಮ್ಮ ಒಳಗಡೆ ಇರ್ತಕ್ಕಂತಹ ಆನಂದ ಇದೆಯಲ್ಲ, ಸ್ವರೂಪ ಆನಂದ, ಅದು ಅಭಿವ್ಯಕ್ತಿ ಆಗಬೇಕಾದ್ರೆ ಅವನ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಅಂತಹ ಭಗವಂತನನ್ನು ಸಂತೋಷಪಡಿಸೋಕ್ಕೋಸ್ಕರವಾಗಿ ಅವನ ಮಹಿಮೆಯನ್ನು ತಿಳ್ಕೊಂಡು ಅವನಲ್ಲಿ ಭಕ್ತಿ ಮಾಡಿ ಅವನನ್ನು ಸ್ತೋತ್ರ ಮಾಡಿ ಅವನನ್ನು ಒಲಿಸಿಕೊಂಡು ಅವನ ಅನುಗ್ರಹದಿಂದ ನಿಮ್ಮ ಒಳಗಡೆ ಇರತಕ್ಕಂತಹ ಸ್ವರೂಪ ಆನಂದ ಆವಿರ್ಭಾವವನ್ನು ಹೊಂದ್ರಿ ಅನ್ನೋ ದೃಷ್ಟಿಯಿಂದಲೇ ಭಗವಂತ ಏನು ಮಾಡಿರೋದು? ವೇದವನ್ನ ಉಪದೇಶ ಮಾಡಿದ್ದು. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ ನೋಡ್ತಾರೆ. ಅವ್ರು ಹೇಳ್ತಾರೆ ನೋಡಿ, ಸೈಷಾ ಹಿ ಉಪನಿಷತ್ ಬ್ರಾಹ್ಮಿ ಪೂರ್ವೇಶಾಂ ಪೂರ್ವಜೈಃ ಧೃತಾ ಶ್ರದ್ಧಯಾ ಧಾರಯೇದ್ಯಸ್ತಾಂ ಕ್ಷೇಮಂ ಗಚ್ಚೇದ ಕಿಂಚನಃ. ಈ ವೇದವನ್ನ, ಅದಕ್ಕೇನೆ ಪರಬ್ರಹ್ಮನ ಸ್ತುತಿರೂಪವಾಗಿರ್ತಕ್ಕಂತಹ ಈ ವೇದವನ್ನ ಪೂರ್ವೇಶಾಂ ಪೂರ್ವರೇಹಿ, ನಮ್ಮ ಪ್ರಾಚೀನರೆಲ್ಲರೂ ಕೂಡ ಅತ್ಯಂತ ಗೋಪ್ಯವಾಗಿರ್ತಕ್ಕಂತಹ ಈ ವೇದಗಳನ್ನ ಶ್ರದ್ಧೆಯಿಂದ ಚಿಂತನೆ ಮಾಡಿ ಅವರೇನು ಮಾಡಿದ್ರು? ಮುಕ್ತಿಯನ್ನು ಹೊಂದಿದ್ರು. ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ್ ರಾಜರಿಗೆ, ಮೋಕ್ಷ ಆಗಬೇಕು ಅಂದರೆ ಭಗವಂತನ ಪ್ರಸಾದ, ಭಗವಂತನ ಪ್ರಸಾದ ಆಗಬೇಕು ಅಂದರೆ ಅವನಲ್ಲಿ ಭಕ್ತಿ, ಭಕ್ತಿ ಬರಬೇಕು ಅಂದರೆ ಅವನ ಮಹಾತ್ಮ್ಯ ಜ್ಞಾನ, ಮಹಾತ್ಮ್ಯ ಜ್ಞಾನ ಬರಬೇಕು ಅಂದರೆ ವೇದಾಧ್ಯಯನ. ಏನೇನು ನೀವು ಇವತ್ತು ಓದ್ತಾ ಇದ್ದೀರೋ ಅದೆಲ್ಲ ವೇದ ಬೇಸೆ. ಅದು ಸರ್ವಮೂಲ ಗ್ರಂಥಗಳೆಲ್ಲ ವೇದ ಆಧಾರಿತವಾಗಿರುತ್ತೆ. ಅದು ದಾಸ ಸಾಹಿತ್ಯ ವೇದ ಆಧಾರಿತವಾಗಿರ್ತಕ್ಕಂಥದ್ದೇ, ಮೂಲ ವೇದಗಳೇ. ಓಂ ಶಾಸ್ತ್ರಯೋನಿತ್ವಾತ್ ಓಂ ಸೂತ್ರ ವೇದೈಕ ಸೇವೈರಹಮೇವ ವೇದ್ಯ ವೇದಾಂತ ವೇದಕೃತೆ ಚಾಹಂ. ಅವನನ್ನು ಅದರಿಂದನೇ ತಿಳ್ಕೋಬೇಕು. ಅದಕ್ಕೋಸ್ಕರ ವೇದಗಳೆಲ್ಲ ಭಗವಂತನನ್ನು ಹೇಳ್ತಾ ಇದೆ, ಅದನ್ನು ತಿಳ್ಕೋಬೇಕು. ನಿಮ್ಗೊಂದು ಕತೆ ಹೇಳ್ತೀನಿ ಕೇಳು. ಆಖ್ಯಾಯಿಕ ಅಂತ ಕರೀತಾರೆ. ಹಿಂದೆ ಯಾರು ಹೇಳಿದ್ರು ಇದನ್ನ, ಎಲ್ಲಿಂದ ಬಂತು ಅಂದಾಗ, ಒಂದ್ಸಲ ನಾರದರು
ಬದರಿಕಾಶ್ರಮಕ್ಕೆ ಹೋದರು. ನಾರಾಯಣ ರೂಪದಿಂದ, ಏನು ಋಷಿ ರೂಪದಿಂದ ಭಗವಂತ ತಪಸ್ಸು ಮಾಡ್ತಾ ಇದ್ದಾನೆ. ನರನಾರಾಯಣ ಅಂತ ನಾವೇನು ಕರಿತಾ ಇದ್ದೀವಿ, ಋಷಿ ರೂಪ ಅದು. ಋಷಿ ರೂಪದಲ್ಲಿರ್ತಕ್ಕಂಥ ನಾರಾಯಣ ದೇವರದು. ಯಮಧರ್ಮರಾಜರ ಪುತ್ರನಾಗಿ ಅವತಾರ ಮಾಡಿ ಋಷಿ ರೂಪದಿಂದ ವರವಲ್ಕಲ ಕಲಿತ ಮೋಂಜಿಮೇ ಕಲಂ ವಿಲಸಜ್ಜಟಾವಲಯ ಮಾದಿ ಪೂರುಷಂ. 8ನೇ ಸರ್ಗ ಇದೆ ನೋಡಿ, ಸುಮಧ್ವಜ ಹೆಂಗಿದ್ದಾರೆ ನಾರಾಯಣ ದೇವರು. ಆಚಾರ್ಯ ದೊಡ್ಡ ಬದರಿಗೆ ಹೋದಾಗ ನಾರಾಯಣನ ದರ್ಶನ ಮಾಡಿದ್ದಾರೆ ಅವರು. ಆ ನಾರಾಯಣ ದೇವರ ಹತ್ರ ಒಮ್ಮೆ ನಾರದರು ಹೋದರು. ನಾರಾಯಣ ದೇವರನ್ನ ಇದೇ ಪ್ರಶ್ನೆ ಮಾಡಿದ್ರು ನಾರದರು. ಹೆಂಗೆ ಈ ವೇದಗಳೆಲ್ಲ ಹೋಗುತ್ತೆ ಭಗವಂತನಲ್ಲಿ, ನಿರ್ಗುಣನಾಗಿರ್ತಕ್ಕಂತಹ ಭಗವಂತನಲ್ಲಿ ಹೇಗೆ ಹೋಗುತ್ತೆ? ಗುಣನೇ ಇಲ್ಲ ಅಂತ ಅರ್ಥ, ನಿರ್ಗುಣ ಅಂದರೆ ಗುಣರಹಿತ ಅಂತ ಅರ್ಥ. ಹೇಗೆ ಹೋಗುತ್ತೆ ಅಂತ ಇದೇ ಪ್ರಶ್ನೆ ಮಾಡಿದ್ರು. ಆಗ ಭಗವಂತ ಹೇಳ್ದ ಅವ್ರಿಗೆ, ನೋಡಪ್ಪ, ಒಂದು ಕೆಲಸ ಮಾಡು, ನಾನು ನಿನಗೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಕತೆ ಹೇಳ್ತೀನಿ ಅಂತ ಭಗವಂತ ನಾರದರಿಗೆ ಹೇಳ್ದ. ಏನು? ಒಂದ್ಸಲ ಜನೋಲೋಕದಲ್ಲಿ ಒಂದು ದೊಡ್ಡ ಸತ್ರ ನಡೀತು, ಯಜ್ಞಯಾಗ, ಅದು ಸತ್ರಯಾಗ. ಅಲ್ಲೆಲ್ಲ ಋಷಿಗಳೆಲ್ಲ ಸೇರಿದ್ರು. ಅಲ್ಲಿ ಬ್ರಹ್ಮದೇವರ 4 ಜನ ಮಕ್ಕಳು, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತಕ್ಕಂತಹ ಬ್ರಹ್ಮದೇವರ ಮಾನಸ ಪುತ್ರರು ಇವರು ಇದ್ರು, ಋಷಿಗಳು ಇದ್ರು ಅಲ್ಲಿ ಜನೋಲೋಕದಲ್ಲಿ. ನಾರದರು ಕೇಳಿದ್ರು, ನಾನೆಲ್ಲಿ ಹೋಗಿದ್ದೆ ಅವಾಗ? ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಸ್ವಾಮಿ, ನಾನು ಎಲ್ಲ ವಿಷಯ ಬೇರೆಯವರು ತಿಳಿಸೋದು ನನಗೆ ಗೊತ್ತಿಲ್ವಲ್ಲ ಅಂದಾಗ ಪರಮಾತ್ಮ ಹೇಳ್ತಾನೆ, ನೀನು ಆವಾಗ ಶ್ವೇತದ್ವೀಪಕ್ಕೆ ಹೋಗಿದ್ದಿ ಅಂತಾನೆ ಭಗವಂತ. ನಾರದರ ಮಹಿಮೆ ನೋಡ್ರಿ, ಶ್ವೇತದ್ವೀಪಕ್ಕೆ ಹೋಗೋ ಸಾಮರ್ಥ್ಯ ಇದೆ ನಾರದರಿಗೆ, ಎಲ್ಲ ಬೇಕಾದರೂ ಹೋಗೋ ಸಾಮರ್ಥ್ಯ ಇದೆ. ಅಂತಹ ಮಹಾನುಭಾವರವರು ನಾರದರು ಸಾಮಾನ್ಯ ಅಲ್ಲ. ನಾರಾಯಣ ದೇವರು ಹೇಳ್ತಾರೆ, ನೀನು ಶ್ವೇತದ್ವೀಪಕ್ಕೆ ಹೋಗಿದ್ದಿ ಭಗವಂತನನ್ನ ಸ್ತೋತ್ರ ಮಾಡೋದಕ್ಕೆ ನಾರದ. ಆಗ ಈ ಜನೋಲೋಕದಲ್ಲಿ ಒಂದು ಸತ್ರಯಾಗ ನಡೀತು. ಆ ಸತ್ರಯಾಗದಲ್ಲಿ ಅನೇಕ ಋಷಿಗಳು ಸೇರಿದ್ರು. ಅಲ್ಲಿ ಈ ಬ್ರಹ್ಮದೇವರ 4 ಜನ ಮಾನಸ ಪುತ್ರರಿದ್ರು. ಅದರಲ್ಲಿ ಸನಂದನ ಅನ್ನತಕ್ಕಂಥವರನ್ನ ನೀನು ಹೇಳೋದು, ಉಳಿದವರು ಕೇಳೋದು ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಅವರು. ಅವ್ರ 4 ಜನರಲ್ಲಿ ಸನತ್ಕುಮಾರ ಇದಾರಲ್ಲ, ಅವನು ಸ್ವಲ್ಪ ಶ್ರೇಷ್ಠ. ಯಾಕೆ ಅಂದರೆ ಭಗವಂತನ ವಿಶೇಷ ಸಂವಿಧಾನ ಇದೆ ಅವನಲ್ಲಿ. ಸನತ್ಕುಮಾರ ಕಾಮನ ಅವತಾರ, ಮನ್ಮಥನ ಅವತಾರ. ಅದರೊಳಗಡೆ ಭಗವಂತನ ಪ್ರದ್ಯುಮ್ನ ಅಂತಕ್ಕಂಥ ರೂಪ ಇದೆ. ಆದ್ದರಿಂದ ಈ 4ರಲ್ಲಿ ಸನತ್ಕುಮಾರ ಶ್ರೇಷ್ಠ. ಇನ್ನು ಉಳಿದ 3 ಸಮಾನ ತುಲ್ಯರು. ಆದರೂ ಕೂಡ ಅವರೇನು ಮಾಡಿಬಿಟ್ರು, ಈ 3ರಲ್ಲಿ ಸನತ್ಕುಮಾರನನ್ನು ಬಿಟ್ಬಿಡ್ರಿ, ಅವರು ದೊಡ್ಡ ಗ್ರೇಡ್ ಜಾಸ್ತಿ ಅದರಲ್ಲಿ. ಈ 3ರಲ್ಲಿ ಇವರೇನು ಮಾಡಿದ್ರು, ಸನಂದನ ಅಂತಕ್ಕಂಥವರು ಹೇಳೋದು, ಉಳಿದವರೆಲ್ಲರೂ ಕೇಳೋದು ಅಂತ ಸನಂದನನನ್ನ ಪ್ರವಚನಕಾರರು ಅಂತ ತೀರ್ಮಾನ ಮಾಡಿದ್ರು ಈ 3 ಜನ ಸೇರಿಕೊಂಡು. ಅಲ್ಲಿಗೇನಾಯಿತು, ಸನಂದನ ಅನ್ನತಕ್ಕಂಥ ಬ್ರಹ್ಮದೇವರ ಮಾನಸ ಪುತ್ರರು ಹೇಳೋದು, ಈ 3 ಜನ ಕೇಳೋದು. ಯದ್ಯಪಿ ಸನತ್ಕುಮಾರ ದೊಡ್ಡವರಾಗಿದ್ದರೂ ಕೂಡ ಆಚಾರ್ಯ ಬರೀತಾರೆ, ಅದು ಸನಂದನ ದೊಡ್ಡವನು ಅಂತ ತಿಳ್ಕೊಂಬೇಡಿ, ಸನತ್ಕುಮಾರನೇ ದೊಡ್ಡವನು. ಆದರೆ ಈ 3 ಜನರಲ್ಲಿ ಸನಂದನನನ್ನು ದೊಡ್ಡದಾಗಿ ಮಾಡಿಕೊಂಡು ಅವರು ಪ್ರವಚನ ಮಾಡೋದು, ಈ ಉತ್ಕೃಷ್ಟವಾಗಿರ್ತಕ್ಕಂಥ ಇವರೆಲ್ಲ ಕೇಳೋದು ಅಂತ ವ್ಯವಸ್ಥೆ ಮಾಡಿದ್ರು. ಆಗ ಈ ಸನಂದನ ಅಂತಕ್ಕಂಥವ್ರು ಹೇಳ್ತಾರೆ ಇದನ್ನು. ಇಷ್ಟು ಶ್ರುತಿಗೀತಾವನ್ನು ಹೇಳಿದ್ದು ನಾರಾಯಣ ನಾಮಕ ಪರಮಾತ್ಮ ಋಷಿ ರೂಪದಲ್ಲಿರುವ ಬದರಿಕಾಶ್ರಮದಲ್ಲಿರುವ ನರನ ಜೊತೆಯಲ್ಲಿ ತಪಸ್ಸು ಮಾಡುವಂತೆ ನಟನೆ ಮಾಡ್ತಾ ಇರ್ತಕ್ಕಂಥ. ಅವನು ತಪಸ್ಸು ಮಾಡ್ತಾ ಇಲ್ಲ, ಅವನು ಭಗವಂತ. ಅವನು ತಪಸ್ಸು ಮಾಡಿ ಏನು ಮಾಡಬೇಕಾಗಿದೆ ಅವನಿಗೆ? ಭಾಗವತ ಹೇಳುತ್ತೆ ಆ ಮಾತು. ಈಗ ಸ್ವಾಮಿಗಳು ತಪಸ್ಸು ಮಾಡ್ತಾ ಇದ್ದಾನೆ ಅಂದರೆ ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ ಅಂದರೆ ನಮ್ಮನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ, ನಮ್ಮ ಉದ್ದೇಶದಿಂದ. ನೋಡೋರು ಬರೀತಾರೆ, ಯೋಸೋ ಭಾರತ ವರ್ಷೇಸ್ಮಿನ್ ಕ್ಷೇಮಾಯ ಸ್ವಸ್ಥಯೇ ನೃಣಾಂ ಧರ್ಮಜ್ಞಾನ ಶಮೋಪೇತಃ ಸಾಕಲ್ಯಾದಾಸ್ತಿ ತಪಃ. ನಮ್ಮ ಉದ್ಧಾರಕ್ಕೋಸ್ಕರ ಭಗವಂತ ತಪಸ್ಸು ಮಾಡ್ತಾ ಇದ್ದಾನಂತ್ರಿ. ನೃಣಾಂ ಸ್ವಸ್ಥಯೇ ಕ್ಷೇಮಾಯ ಭಾರತೇ ವರ್ಷೇ. ಯಾಕೆ ನಾವೆಲ್ಲ ವೆಲ್ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆ ಭಗವಂತ ಇಡೀ ಭಾರತ ವರ್ಷವನ್ನು ರಕ್ಷಣೆ ಮಾಡಿಬಿಟ್ಟಿ ಅಂದ್ರೆ ಮೇಲ್ ಕೂತ್ಕೊಂಡು. ಅಲ್ಲಿ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿ ತನಕ ಇಡೀ ಭಾರತ ದೇಶವನ್ನ ಸ್ವಾಮಿ ಮೇಲ್ ಕೂತ್ಕೊಂಡು ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸೇಫ್ ಆಗಿರೋದು. ಭಾರತ ವರ್ಷ ಇಷ್ಟು ಬೆಳಗುತ್ತಾ ಇರೋದು ಯಾಕೆ ಅಂದರೆ ಭಗವಂತನ ರಕ್ಷಣೆ ಇದೆ. ಭಾಗವತ ಪಂಚಮಸ್ಕಂದದಲ್ಲಿ ಇದೆ ನೋಡ್ರಿ. ಅದೆಲ್ಲ ನರನಾರಾಯಣ ದೇವರು ಈ ನಮ್ಮ ಭರತ ವರ್ಷಕ್ಕೆ ದೇವತೆ ಅವನು ಆ ರೂಪ.
ಅವನು ಸ್ವಾಮಿ ಮೇಲ್ ಕೂತು ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ನಮಗೆ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ನೀವು ಕೂಡ ತಪಸ್ಸು ಮಾಡಬೇಕು ಅಂತ ತೋರ್ಸಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ. ಅಂತಹ ನಾರಾಯಣ ದೇವರು ಉಪದೇಶ ಮಾಡಿದ್ದು ಯಾವುದಿದು? ಶ್ರುತಿಗೀತ. ಯಾರಿಗೆ? ನಾರದರಿಗೆ. ಯಾರು ಹೇಳಿದ್ದು ಇದನ್ನ? ಸನಂದನ ಅನ್ನತಕ್ಕಂತಹ ಬ್ರಹ್ಮದೇವರ ಮಾನಸ ಪುತ್ರರು ಉಳಿದ ಎಲ್ಲ ಋಷಿಗಳನ್ನು ಕುರಿತು ಜನೋಲೋಕದಲ್ಲಿ ಒಮ್ಮೆ ಸತ್ರಯಾಗ ಮಾಡಿದಾಗ ಅಲ್ಲಿ ಉಪದೇಶ ಮಾಡಿದ್ದು. ಪ್ರಾರಂಭ ಮಾಡ್ತಾರೆ ಅವರು, ಸನಂದನ ಅಂತಕ್ಕಂಥವ್ರು. ಅಲ್ಲ, ನೀವು ಮೂಲಭೂತ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ವಲ್ಲ ಅಂದಾಗ, ಭಗವಂತ ನಿರ್ಗುಣ, ಗುಣವನ್ನು ಹೇಳುವ ಶಬ್ದಗಳು ನಿರ್ಗುಣನಲ್ಲಿ ಹೆಂಗೆ ಹೋಗುತ್ತೆ ಎಂದಾಗ, ನಿರ್ಗುಣ ಶಬ್ದಕ್ಕೆ ಪ್ರಾಕೃತ ಗುಣಗಳಿಲ್ಲದವನು ಅಂತ ಅರ್ಥನೇ ಹೊರತು ಅಪಾರ ಅಪ್ರಾಕೃತ ಗುಣಗಳಿಂದ ತುಂಬಿದವನು ಭಗವಂತ. ನಿರ್ಗುಣ ಅಂದ್ರೆ ಏನು? ಗುಣಗಳು ಎರಡು ವಿಧ, ಪ್ರಾಕೃತ ಗುಣ, ಅಪ್ರಾಕೃತ ಗುಣ. ಈ ಪ್ರಾಕೃತ ಗುಣಗಳು ಭಗವಂತನಲ್ಲಿಲ್ಲ ಅನ್ನೋ ಕಾರಣದಿಂದ ಅವನನ್ನು ಏನಂತ ಕರೀತಾರೆ? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲೇ ಇದೆ ಭಗವಂತ ನಿರ್ಗುಣ ಅಂತ. ಭಾಗವತದಲ್ಲೂ ಇದೆ, ಪಂಚಮಸ್ಕಂದದಲ್ಲಿದೆ. ಹಾಗಾಗಿ ನಿರ್ಗುಣ ಅಂದ್ರೆ ಗುಣಗಳೇ ಇಲ್ಲದವನು ಅಂತ ಅರ್ಥ ಅಲ್ಲ. ಆ ಗುಣಗಳಲ್ಲಿ ಎರಡು ಭಾಗ ಇದೆ, ಪ್ರಾಕೃತ ಅಪ್ರಾಕೃತ ಅಂತ. ಈ ಸತ್ವರಜ ತಮೋಗುಣ, ಸತ್ವರಜ ತಮ ಅಂತಿದೆಯಲ್ಲ, ಇದಕ್ಕೆ ಪ್ರಾಕೃತ ಗುಣಗಳು ಅಂತ ಕರೀತಾರೆ. ಇಡೀ ಜಗತ್ತು ಈ ಗುಣಗಳಿಂದನೇ ಆಗಿರೋದು, ಇದರ ಮಿಶ್ರಣನೇ ಇಡೀ ಜಗತ್ತು. ಓಂ ಸನ್ನಾಮೂರ್ತಿ ಕ್ಲುಪ್ತಿಸ್ತು ತ್ರಿವತ್ ಕುರ್ವತ ತದ್ವ್ಯಪದೇಶಾತ್ ಓಂ ಅಂತ ಒಂದು ಸೂತ್ರ. ಒಂದು ಅಡಿಗೆ ಮಾಡಬೇಕಾದ್ರೆ ಮೊದಲು ಹಿಟ್ಟು ಕಲಿಸ್ಕೋತಾರೆ ನೋಡ್ರಿ ಹೆಣ್ಮಕ್ಳು. ಅದರಲ್ಲಿ ಒಂದು ಹಿಟ್ಟು ಕಲಿಸ್ಕೊಂಡು 5-6 ಥರ ಮಾಡೋದು ಗೊತ್ತಿರುತ್ತೆ ಕೆಲವು ಸಲ ಅವ್ರಿಗೆ. ಒಂದೇ ಹಿಟ್ಟು ಆಕಾರ ಮಾತ್ರ ಏನು ಮಾಡಿರ್ತಾರೆ ಅವರು? ಬೇರೆ ಬೇರೆ ಥರ ಮಾಡಿರ್ತಾರೆ. ಒರಳಿರುತ್ತೆ ನೋಡಿ, ಚಕ್ಲಿ ಒರಳು. ನೀವು ಯಾವ್ಯಾವ ಥರ ಬಿಲ್ಲೆ ಹಾಕ್ತಾರೋ ಆ ಆಕಾರ ಬರುತ್ತೆ. ಹಾಗೆ ಹಿಟ್ಟು ತುಂಬೋದು ಯಾವುದು? ಅದೊಂದೇ ಎಲ್ಲದಕ್ಕೂ. ಹಾಗೆ ಭಗವಂತ ಏನು ಮಾಡ್ಬಿಟ್ಟಿಯಾನೆ? ಈ 3 ಗುಣಗಳನ್ನು ಮಿಶ್ರಣ ಮಾಡಿಬಿಟ್ಟಿಯಾನೆ. ಈ 3 ಗುಣಗಳನ್ನು ಮಿಶ್ರಣ ಮಾಡಿಬಿಟ್ಟು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿಬಿಟ್ಟಿಯಾನೆ. ಒಂದೊಂದು ಆಕಾರ ಇರುತ್ತೆ. ನೀವು ಯಾವ ಆಕಾರದಲ್ಲಿ ಹಿಡಿತೀರೋ ಆ ಆಕಾರ ಬರುತ್ತೆ. ಹಾಕೋದು ಹಿಟ್ಟು ಮಾತ್ರ ಒಂದೇ. ಅದು ಇದಕ್ಕೆ ಏನಂತ ಕರೀತಾರೆ? ತ್ರಿವೃತ್ಕರಣ ಅಂತ ಕರೀತಾರೆ. ತಾಸಾಂ ತ್ರಿವೃತಾಂ ತ್ರಿವೃತಾಂ ಏಕೈಕಾಮಕರೋತ್. ಯಾವುದು ಬರೀ ಒಂದೇ ಗುಣದಿಂದ ಆಗಿಲ್ಲ, 3 ಗುಣಗಳ ಮಿಶ್ರಣ ಇದು. ಸತ್ವಗುಣದಲ್ಲಿ ರಜೋಗುಣ, ರಜೋಗುಣದಲ್ಲಿ ತಮೋಗುಣ, ತಮೋಗುಣದಲ್ಲಿ ಸತ್ವಗುಣ, 3 ಸೇರಿಸಿ ಒಂದು ಹಿಟ್ಟು ಮಾಡಿಬಿಟ್ಟಿಯಾನೆ ಭಗವಂತ. ಇದರಿಂದ ಎಲ್ಲ ಸೃಷ್ಟಿ ಮಾಡಿಬಿಟ್ಟಿಯಾನೆ. ಯಾವ ಪದಾರ್ಥ ತಗೊಂಡ್ರೆ ಅದಕ್ಕೆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪದಾರ್ಥ ಅಂತ ಕರೀತಾರೆ. ಅದು ಇದೆ ಸೂತ್ರದಲ್ಲಿದೆ. ಸಂಜ್ಞಾಮೂರ್ತಿ ಕ್ಲುಪ್ತಿಸ್ತು, ಮೂರ್ತಿ ಕ್ಲುಪ್ತಿಸ್ತು. ಮೂರ್ತಿ ಅಂದರೆ ಆಕಾರ. ಯಾವುದದು? ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. ತ್ರಿವೃತ್ಕರಣ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದಲ್ಲಿ. ಅಂದರೆ ಒಂದು ಗುಣದಲ್ಲಿ ಇನ್ನೊಂದು ಗುಣಗಳನ್ನು ಬೆರೆಸೋದಿದೆಯಲ್ಲ, ಇದಕ್ಕೆ ತ್ರಿವೃತ್ಕರಣ ಅಂತ ಕರೀತಾರೆ. ಇದು ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಆಗಲ್ಲ, ಯಾರಿಗೂ ಆಗಲ್ಲ, ಯಾರಿಗೂ ಆಗಲ್ಲ. ಅದಕ್ಕೆ ಸೂತ್ರ ಹೇಳ್ತಾ ಇದೆ, ಯಾರು ಜಗತ್ತನ್ನು ಸೃಷ್ಟಿ ಮಾಡೋದು? ಪರಮಾತ್ಮ. ಯಾಕೆ? ಅವನು ಈ ತ್ರಿವೃತ್ಕರಣ ಮಾಡೋದು. ಅಂತಹ ಪ್ರಾಕೃತ ಗುಣಗಳು ಭಗವಂತನಲ್ಲಿಲ್ಲ. ಅದಕ್ಕೆ ಅವನಂತ ಏನಂತ ಕರೀತಾರೆ? ನಿರ್ಗುಣ ಅಂತ ಕರೀತಾರೆ, ಹೊರತು ಗುಣಗಳೇ ಇಲ್ಲ ಅಂತ ಅಲ್ಲ. ಭಗವಂತ ಅಂತ ಕಲ್ಯಾಣ ಗುಣ ಪರಿಪೂರ್ಣ. ಪ್ರಾಕೃತ ಗುಣಗಳು ಇಲ್ಲ ಅನ್ನೋ ಕಾರಣದಿಂದ ಅವನನ್ನು ಏನಂತ ಕರೀತಾರೆ? ನಿರ್ಗುಣ ಅಂತ ಕರೆದಿದೆ ವೇದಗಳು. ಇದೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತೆ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ अन्नाद्येव कल्विमानि भूतानि जायन्ते येन जातानि जीवन्ते यत्प्रयन्ति संविशन्तीति तद्विजिज्ञासस्व तद्ब्रह्मेति अन्नं न निन्द्यात् तद्व्रतम् ಎಲ್ಲ ಹೇಳ್ತಾ ಇದೆ ಉಪನಿಷತ್ತು ಸಾರಿ ಸಾರಿ ಭಗವಂತನ ಗುಣಗಳನ್ನ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಭಗವಂತ. ಇದೆಲ್ಲ ಗುಣಗಳಲ್ವೇನು ಭಗವಂತನದು? ಆದ್ದರಿಂದ ನಿರ್ಗುಣ ಅಂದರೆ ಪ್ರಾಕೃತ ಗುಣರಹಿತ ಅಂತ ಅರ್ಥ. ಆದ್ದರಿಂದ ಗುಣಗಳೇ ಇಲ್ಲ, ಹೆಂಗೆ ಭಗವಂತನೆಲ್ಲ ಶಬ್ದಗಳು ಹೋಗುತ್ತೆ ಅಂತ ತಿಳ್ಕೊಬಿಡ್ಬೇಡ್ರಿ. ಭಗವಂತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಅದಕ್ಕೆ ಎಲ್ಲ ವೇದಗಳು ಕೂಡ ಅವನ ಸ್ತುತಿ ರೂಪವಾಗಿ ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಇದೆ. ಆದ್ದರಿಂದ ಏನು ಸಂಶಯ ಇಲ್ಲ.
ಅಲ್ಲ, ನೀವು ಪ್ರಳಯ ಕಾಲದಲ್ಲಿ ಯಾರೂ ಇರೋದೇ ಇಲ್ಲ, ಆವಾಗ ಈ ವಿಧಿ ರೂಪಗಳೆಲ್ಲ ಯಾರು ಹೇಳುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ, ಆವಾಗ ಅದು ವಿಧಿ ರೂಪ ಹಾಗೇ ಇರೋದಿಲ್ಲ, ಅದೆಲ್ಲ ಸ್ತುತಿ ರೂಪ ಆಗ್ಬಿಟ್ಟಿರುತ್ತದು. ಅಂದ್ರೆ ಸಕಲ ವೇದಗಳು ಕೂಡ ಏನಾಗ್ಬಿಟ್ಟಿರುತ್ತದೋ ಭಗವಂತನ ಸ್ತೋತ್ರ ರೂಪವಾಗಿಬಿಟ್ಟಿರುತ್ತೆ. ಅಲ್ಲದೆ ಅವಾಗ ಯಾರು ಇರೋದೇ ಇಲ್ಲ ಅಂತೀರ, ಯಾರು ಸ್ತೋತ್ರ ಮಾಡ್ತಾರೆ ಅಂದ್ರೆ ಇವಳು ಇರ್ತಾರೆ ನೋಡಿ, ಇವಳು ಲಕ್ಷ್ಮೀದೇವಿ. ಇವ್ರು ಯಾರು ಇರ್ತಾರೆ? ಇವಳು ನಾವ್ಯಾರು ಇಲ್ಲದೆ ಇದ್ರು ಕೂಡ ಈ ಮಹಾಲಕ್ಷ್ಮಿ ಇರ್ತಾಳಲ್ವಾ ಪ್ರಳಯ ಕಾಲದಲ್ಲಿ, ಅವಳು ಅದರಿಂದ ಸ್ತೋತ್ರ ಮಾಡ್ತಿರ್ತಾಳೆ. ನಿಂಗೇನು ಪ್ರಾಬ್ಲಮೇ ಇಲ್ಲ. ಇವಾಗ ಹೇಳೋರಿರಲ್ಲ ಅಂತ ಒಂದು ಕಾರಣ ಕೊಟ್ಟಿದ್ದಿ, ಮಹಾಲಕ್ಷ್ಮಿ ಹೇಳ್ತಾಳೆ, ಭಗವಂತ ಅಂತೂ ಇದ್ದೇ ಇರ್ತಾನೆ. ಆ ವಿಧಿ ನಿಷೇಧ ರೂಪಗಳು ಯಾರು ಇಲ್ಲದೆ ಇದ್ದಾಗ ಇಂಥದ್ದು ಮಾಡಬೇಡ, ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ, ಇಂಥದ್ದು ಮಾಡು ಅಂತ ಯಾರಿಗೆ ಹೇಳಬೇಕು ಅಂತ ಹೇಳಿದ್ರೆ, ಆವಾಗ ಅದು ಕೇವಲ ವಿಷ್ಣುವಾಚಿ ಆಗಿರುತ್ತೆ. ಕೇವಲ ಅದು ವಿಧಿ ನಿಷೇಧ ರೂಪಗಳು ವಾಕ್ಯಗಳು ಕೂಡ ವಾಕ್ಯಾನ್ವಯ ಅಂತ ಕರೀತಾರೆ. ಆ ಇಡೀ ವಾಕ್ಯಗಳು ಭಗವಂತನನ್ನು ಹೇಳ್ಬಿಡುತ್ತೆ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲ, ಇಂದ್ರ, ಚಂದ್ರ, ದೇವೇಂದ್ರ, ಇವರು ಯಮ, ಇವರು ಯಾರೂ ಇರೋದಿಲ್ವಲ್ಲ ಅಂದಾಗ ಆ ಶಬ್ದಗಳೆಲ್ಲ ಭಗವಂತನನ್ನು ಹೇಳ್ಬಿಡುತ್ತೆ. ಆವಾಗ ಇಂದ್ರ ಶ್ರೇಷ್ಠ ದ್ರವಿಣಾನಿದೆ ಚಿತ್ಯಂ ದಕ್ಷ ತದ್ವಗತ್ವಮಸ್ಮೆ, ಇಂದ್ರ ಶಬ್ದ ಬಂತು. ಇಂದ್ರ ದೇವರು ಇರೋದೇ ಇಲ್ವಲ್ಲ ಆವಾಗ ಅಂದ್ರೆ ಇಂದ್ರ ಅಂತ ಭಗವಂತನಿಗೆ ಹೇಳುತ್ತದು, ಯಮ ಅಂತ ಭಗವಂತನಿಗೆ ಹೇಳುತ್ತೆ. ನವಗ್ರಹಗಳಿರೋದೇ ಇಲ್ವಲ್ಲ, ಭಗವಂತ ಇರ್ತಾನಲ್ವಾ, ಸಕಲ ಗ್ರಹದ ನೀನೆ ಸಾರಸಿದಾಕ್ಷ, ಅವನನ್ನು ಹೇಳುತ್ತದು. ಅದಕ್ಕೆ ಸೃಷ್ಟಿ ಕಾಲದಲ್ಲಿ ವೇದಗಳೆಲ್ಲ ಎರಡೆರಡು, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ಹೇಳುತ್ತೆ, ಮುಖ್ಯ ವೃತ್ತಿಯಿಂದ ಬೇರೆ ದೇವತೆಗಳನ್ನು ಹೇಳುತ್ತೆ. ಪ್ರಳಯ ಕಾಲದಲ್ಲಿ ಅದಕ್ಕೆ ಒಂದೇ ವೃತ್ತಿ, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನು ಹೇಳಿಬಿಡುತ್ತೆ, ಆಗುತ್ತೆ. ಅಲ್ಲಿಗೆ ವಾಚ್ಯನಾಗಿರ್ತಕ್ಕಂಥ ಭಗವಂತ ಇರ್ತಾನೆ, ಉಪದೇಶ ಮಾಡತಕ್ಕಂತಹ ಯಾರು ಹೇಳ್ತಕ್ಕಂಥ ಲಕ್ಷ್ಮೀದೇವಿ ಇರ್ತಾಳೆ. ಆದ್ದರಿಂದ ವೇದಗಳು ಯಾವ ಕಾಲಕ್ಕೂ ಪ್ರಮಾಣನೇ. ಅದು ಹೇಳೋರಿಂದ ಇದ್ರೂ ಅಪ್ರಮಾಣ, ಕೇಳೋರಿಂದ ಇದ್ರೂ ಅಪ್ರಮಾಣ, ಅವನು ವಾಚ್ಯನಲ್ಲದೆ ಇದ್ರೂ ಅಪ್ರಮಾಣ ಅಂತ ಅವನು ಹೇಳ್ದ. ಏನಿಲ್ಲ ಅಂತಹ ಆ ವೇದಕ್ಕೆ ಅಪ್ರಾಮಾಣ್ಯ ಬರತಕ್ಕಂತಹ ಪ್ರಸಂಗನೇ ಇಲ್ಲ. ಯಾರ್ಯಾರು ಹೇಳ್ತಾರೆ ಎಂದಾಗ ನೋಡಿ, ಭಗವಂತ ಹೆಂಗೆ ಮಲಗಿರ್ತಾನೆ ಅಂದರೆ, ಈ ಲಕ್ಷ್ಮೀದೇವಿ ಮೂಲ ರೂಪ ಶ್ರೀ ಭೂ ದುರ್ಗಾ, ಅವಳ ರೂಪಗಳು ಮುಖ್ಯ ರೂಪ ಲಕ್ಷ್ಮೀದೇವಿ ಪ್ರಧಾನ, ಅವಳದೇ 3 ರೂಪ ಶ್ರೀ ಭೂ ದುರ್ಗಾ. ಈ ಭಗವಂತ ಏನು ಮಾಡ್ತಾನೆ ಅಂದರೆ, ಲಕ್ಷ್ಮೀ ರೂಪ, ಶ್ರೀ ರೂಪ ಮತ್ತು ಭೂರೂಪದಿಂದ ಪವಡಿಸ್ಬಿಟ್ಟಿರ್ತಾನೆ ಭಗವಂತ ಆಲಿಂಗಿತನಾಗಿ. ಈ ದುರ್ಗಾದೇವಿ ಮಾತ್ರ ಎದ್ದು ಸ್ತೋತ್ರ ಮಾಡ್ತಾ ಇರ್ತಾರೆ. ಈ ರೂಪ ಸ್ತೋತ್ರ ಮಾಡುತ್ತೆ. ಇನ್ನು 3 ರೂಪ ಭಗವಂತನ ಜೊತೆಯಲ್ಲಿ ಬೆಳಿತಾನೆ. ಸ್ವಸೃಷ್ಟಮಿದಮಾಪೀಯ ಶಯಾನಂ ಸಹಶಕ್ತಿಭಿ ತದಂತೆ ಬೋಧಯಾನ್ ಚಕ್ರು ತಲ್ಲಿಂಗೈ ಶ್ರುತಯ ಪರಂ. ಭಗವಂತ ಪ್ರಳಯ ಕಾಲದಲ್ಲಿ ತಾನು ಸೃಷ್ಟಿ ಮಾಡಿರ್ತಕ್ಕಂತಹ ಇಡೀ ಜಗತ್ತನ್ನ ಒಳಗಡೆ ಇಟ್ಕೊಂಡು ತನ್ನ ಪತ್ನಿಯರಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಶ್ರೀ ಮತ್ತು ಭೂ ಅಂತಕ್ಕಂತಹ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಶಯಾನ, ಆ ಉತ್ಕೃಷ್ಟವಾಗಿರ್ತಕ್ಕಂಥ ಆಲದೆಲೆ ಮೇಲೆ ಭಗವಂತ ಮಲಗಿರ್ತಾನೆ. ಇನ್ನೇನು ಪ್ರಳಯ ಕಾಲ, 100 ವರ್ಷ ಅದು ಪ್ರಳಯ ಕಾಲ. ಅದರಲ್ಲಿ ಕಡೆ 12.5 ವರ್ಷ ಇದೆಯಲ್ಲ, ಅದಕ್ಕೆ ಸೃಷ್ಟಿಕಾಲ ಅಂತ ಕರೀತಾರೆ. 1/8, 100ನ್ನು 8ರಿಂದ ಭಾಗ ಮಾಡಿದಾಗ 12.5 ಬರುತ್ತೆ. ಆ ಕಡೇ ಭಾಗ ಇದೆಯಲ್ಲ, 12.5 ವರ್ಷ ಕಡೆಯದು ಆಗ ಸೃಷ್ಟಿಕಾಲ ಅಂತ ಕರೀತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಯೋಗ ನಿದ್ರಾದಲ್ಲಿ ಪೋಡಿಸಿರ್ತಕ್ಕಂತಹ ಭಗವಂತನನ್ನ ಈ ದುರ್ಗಾದೇವಿ ವೇದ ಮಂತ್ರಗಳಿಂದ ಸ್ತುತಿ ಮಾಡಿ ಎಬ್ಬಿಸ್ತಾಳಂತೆ. ಭಗವಂತ ಎಬ್ಬಿಸ್ತಾಳೆ ಅಂದ್ರೆ ಭಗವಂತ ನಿದ್ದೆ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಬೇಡ್ರಿ. ಭಗವಂತ ಪೌಡಿಸಿರ್ತಾನೆ. ಯಾವತ್ತೂ ಭಗವಂತನಿಗೆ ಈ ನಿದ್ರಾವಸ್ಥೆ ಇಲ್ಲ, ಸದಾ ಜಾಗೃತ. ಅದಕ್ಕೆ ಭಗವಂತನಿಗೆ ಸದೋದಿತ ಅಂತ ಕರೀತಾರೆ ನೋಡಿ. ಶುದ್ಧ ಸದೋದಿತ ಸುಂದರಿಕಾಂತ ವಾಸುದೇವ ಅಖಿಲಮೇಯ ಸುಧಾಮನ್ ಅಪರಿಮೇಯ ಸುಧಾಮನ್. ಶುದ್ಧ ಸದೋದಿತ, ಸದಾ ಉದಿತ, ಯಾವಾಗಲೂ ಎಚ್ಚರದಿಂದ ಇರ್ತಾನಂತೆ ಭಗವಂತ ಅಂತ ಒಂದರ್ಥ. ಉದಿತ ಅಂದರೆ ಜ್ಞಾನವುಳ್ಳವನು ಅಂತ ಇನ್ನೊಂದು ಅರ್ಥ. ಸುಮ್ಮನೆ ಭಗವಂತ ಕಣ್ಣು ಮುಚ್ಚಿಕೊಂಡಿರೋದೇ ಭಗವಂತನಿಗೆ ನಿದ್ರಾ ಅಂತ ಕರೀತಾರೆ ಅಷ್ಟೇ. ಭಗವಂತ ಏನೂ ವ್ಯಾಪಾರ ಮಾಡದೇನೆ, ಸೃಷ್ಟಿಯಾದಿಗಳು ಮಾಡದೇನೆ ಇರ್ತಾನೆ ಎನ್ನುವ ಅರ್ಥದಲ್ಲಿದೆ. ಅಂತಹ ಭಗವಂತನನ್ನ ಹೆಂಗೆ ಯಥಾಶಯಾನಂ ಸಮ್ರಾಜಂ ಬಂದಿನಃ ತತ್ಪರಾಕ್ರಮೈ ಪ್ರತ್ಯೂಷೇಭ್ಯೇತ್ಯ ಶುಕ್ಲೋಕೈ ಬೋಧಯಂತಿ ಅನುಜೀವಿನಃ. ಯಾವ ರೀತಿಯಲ್ಲಿ
ಮಲಗಿರ್ತಕ್ಕಂತಹ ಮಹಾರಾಜರನ್ನ ವಂದಿಮಾಗಂದಿರು ಬೆಳಗ್ಗೆ ಎದ್ದು ಬಂದು ಸುಪ್ರಭಾತವನ್ನ ಹೇಳಿ ಎಬ್ಬಿಸ್ತಾರೋ, ಇವನೇನೋ ಮಲಗಿರ್ತಾನೆ, ಇವನು ಎಬ್ಬಿಸ್ಲೇಬೇಕು, ಇವನು ನಿದ್ದೆ ಹೊಡಿತಾ ಇರ್ತಾನೆ ಈ ರಾಜ. ಭಗವಂತನಿಗೆ ಸರ್ವ ಇದು ತಗೊಂಡ್ಬಿಡ್ಬೇಡ್ರಿ. ಆಮೇಲೆ ಭಗವಂತನು ಇವನ್ ತರ ಮಲಗಿರ್ತಾನೆ ಅಂತ, ಅದು ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ. ದೃಷ್ಟಾಂತ ಕೊಟ್ರೆ ಯಾವ ಪೋಷನ್ನು ಕೊಟ್ಟಿದಾರೋ ಅದಕ್ಕೆ ಮಾತ್ರ ತಗೋಬೇಕು. ಇವನು ಆನೆ ತರ, ಇವನು ಆನೆ ಇದ್ದಂಗೆ ಅಂದ್ರೆ ಸೊಂಡ್ಲೆಯಲ್ಲಿ ಕೇಳಬಾರ್ದು ಅವನ್ನ. ಬಲದಲ್ಲಿ ಆನೆ ಸಮಾನ ಅಂತ ಅಷ್ಟೇ, ಅದು ಆನೆ ಇದ್ದಂಗೆ ಇರ್ತಾನೆ ಅಂತಲ್ಲ. ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ. ರಾಜನಂತೆ ಸಂರಾಜನಂತೆ, ಅದು ದೊಡ್ಡ ಇದು ವೈಭವ. ಅದು ಆ ವಂದಿಮಾಗಂದಿರು ಬಂದು ಸ್ತೋತ್ರ ಮಾಡಿ ನಿಂತ್ಕೊಂಡು ಅವ್ರು ಒಂದ ಮೇಲೆ ಅವನು ವಾಲ್ಗದವರು ಬಂದು ನಾದಸ್ವರ ಬಂದು ಎಲ್ಲ ರಾಜರನ್ನು ಹಿಂಗೆ ಎಬ್ಸೋದದು. ಹೇಗೆ ಎಬ್ಬಿಸ್ತಾರೋ ತದ್ವತ್ ದುರ್ಗಾದೇವಿಯರು ಪರಮಾತ್ಮನನ್ನ ಯೋಗ ನಿದ್ರಾದಲ್ಲಿ ಪೋಡಿಸಿರ್ತಕ್ಕಂತಹ ಸ್ವಾಮಿಯನ್ನ ವೇದ ಮಂತ್ರಗಳಿಂದ ಎಬ್ಬಿಸ್ತಾರೆ. ಅಲ್ಲದೆ ಹೆಂಗಸರು ವೇದ ಹೇಳ್ತಾರೆ, ನಾವ್ ಹೇಳ್ಬೋದಾ ಅಂತ ಇವ್ರು ಕೂಗಿ ಹೇಳ್ಬಾರ್ದಿಲ್ಲ. ಈ ಒಂದು ಹೇಳಿದ್ರೆ ಒಂದು ಪ್ರಾಬ್ಲಮ್. ಹೆಂಗಸರು ವೇದ ಹೇಳ್ಬಾರ್ದು ಅಂತಾನು ನೀವೇ ಹೇಳ್ತೀರಾ. ದುರ್ಗಾದೇವಿ ವೇದ ಮಂತ್ರಗಳಿಂದ ಭಗವಂತನನ್ನ ಎಬ್ಬಿಸುದು ಅಂತಲೂ ನೀವೇ ಹೇಳ್ತೀರಾ. ಏನಿದು ವಿಚಿತ್ರ ಅಂದ್ರೆ, ದುರ್ಗಾದೇವಿ ವೇದ ಹೇಳ್ಬೋದು, ನೀನ್ ಹೇಳೋಂಗಿಲ್ಲ. ಋಷಿಗಳ ಪತ್ನಿಯರಿಗೆ ವೇದಾಧ್ಯಯನ ಇದೆ, ದೇವತಾ ಸ್ತ್ರೀಯರಿಗೆ ವೇದಾಧ್ಯಯನ ಇದೆ, ಮನುಷ್ಯ ಸ್ತ್ರೀಯರಿಗೆ ವೇದಾಧ್ಯಯನ ಇಲ್ಲ. ನೀವು ಯಾರು, ನೀವು ದೇವತೆಗಳಾಗಿದ್ದರೆ ಹೇಳ್ಬೋದು ಅಷ್ಟೇ, ನೀವು ಮನುಷ್ಯರು ಅಂದರೆ ಹೇಳ್ಬಾರ್ದು. ನೀವೇ ಡಿಸೈಡ್ ಮಾಡ್ಕೊಟ್ಟು. ನಾವು ದೇವತೆಗಳು ಹೇಳ್ತೀವಿ. ಈ ಪೂನಾದಲ್ಲಿ ಬಾಂಬೆಲೆಲ್ಲ ಹೆಂಗಸರೇ ಪೌರೋಹಿತ್ಯ ಮಾಡಿಸ್ತಾರೆ, ಹೆಂಗಸರೇ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ, ಅವರೇ ಮಂತ್ರ ಹೇಳ್ಬಿಡ್ತಾರೆ. ಅಲ್ಲ ದೇವತಾ ಸ್ತ್ರೀಯರು, ಮನುಷ್ಯರಲ್ಲ ಅಂತ ನೀವು ತಿಳ್ಕೋಬೇಕು. ಆದ್ದರಿಂದ ಅದು ಆಚಾರ ಬರೀತಾರೆ ಗೀತಾ ಭಾಷ್ಯದಲ್ಲಿ, ಎಲ್ಲ ಅಧಿಕಾರ ಇದೆ. ದೇವತಾ ಸ್ತ್ರೀಯರಿಗೆ ಯಮಿ ಶಚಿ ಇತ್ಯಾದಯ ಅಂತ ಆಚಾರ್ಯ ಸೂತ್ರ ಭಾಷ್ಯದಲ್ಲೇ ಹೇಳ್ತಾರೆ. ಅದನ್ನು ಒಂದು ಕಡೆ ವೇದಾಧ್ಯಯನ ದೇವ ಯಾರಿಗಿದೆ, ಇವ್ರಿಗೆಲ್ಲ ಇದೆಯಲ್ಲ, ಅದು ಹೆಂಗೆ ಸ್ತ್ರೀಯರಿಗಿಲ್ಲ ಅಂತ ಒಂದು ಪ್ರಶ್ನೆ ಬಂತು ಅಲ್ಲಿ. ಓಂ ಸಂಸ್ಕಾರ ಪರಾಮರ್ಶ ತದಭಾವ ಅಭಿಲಾಪಾಚ್ಛ ಓಂ ಅಂತ ಒಂದು ಸೂತ್ರ ಇದೆ. ಅಂದರೆ ಗಂಡಸರಿಗೆ ಉಪನಯನ ಸಂಸ್ಕಾರ ಇದೆ, ಪುರುಷರಿಗೆ, ಆದ್ದರಿಂದ ಅವರಿಗೆ ವೇದಾಧ್ಯಯನ ಇದೆ ಎಂದರು. ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರಾದಿಗಳಿಲ್ಲ, ವೇದಾಧ್ಯಯನಾದಿಗಳಿಲ್ಲ. ಅವರಿಗೆ ಸಂಸ್ಕಾರ ಪ್ರಧಾನ ಸಂಸ್ಕಾರ ಅಂದರೆ ವಿವಾಹನೇ. ಹೆಣ್ಣು ಮಕ್ಕಳಿಗೆ ವಿವಾಹ ಅನ್ನೋದು ದೊಡ್ಡ ಸಂಸ್ಕಾರ, ಪ್ರಧಾನ. ಟೀಕಾರ ಬರೀತಾರೆ ತತ್ವಪ್ರಕಾಶಿಕಾದಲ್ಲಿ, ಅಲ್ಲಿಂದ ನೋಡ್ರಿ ಅವ್ರದ್ದು ಸಾಧನೆ ಶುರು ಆಗುತ್ತೆ. ನಮಗೆ ಹೆಂಗೆ ಉಪನಯನೋ ಹೆಣ್ಣು ಮಕ್ಕಳಿಗೆ ವಿವಾಹ ಅನ್ನೋದು ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ಅವ್ರ ಅಕೌಂಟ್ ಓಪನ್ ಆಗಿಬಿಡುತ್ತೆ. ಅದು ತನಕ ಮೈನರ್ ಅವರು, ಅವ್ರ ಅಕೌಂಟ್ ಓಪನ್ ಆಗಿರಲ್ಲ, ತಂದೆ ತಾಯಿಗಳ ಹೆಸರಲ್ಲಿ ಓಡ್ತಾ ಇರುತ್ತದು. ವಿವಾಹ ಆಯಿತು ಅಂದರೆ ಅವ್ರ ಅಕೌಂಟ್ ಓಪನ್ ಆಗ್ಬಿಡುತ್ತೆ. ಅಕೌಂಟ್ ಓಪನ್ ಮಾಡಿದಂಗೆ ಅವ್ರದ್ದು ಶುರು ಆಯಿತು ಪುಣ್ಯ ಪಾಪಗಳೆಲ್ಲ. ಅವರೆಲ್ಲಿ ಸಮರ್ಪಣೆ ಮಾಡಬೇಕು, ಅವ್ರಿಗೆ ಅಧಿಷ್ಠಾನ ಸಿಕ್ಬಿಡ್ತು ನೋಡಿ. ಪತ್ಯಂತರ್ಗತ ಭಗವಂತನನ್ನ ಆರಾಧನೆ ಮಾಡೋದಕ್ಕೆ ಅಧಿಷ್ಠಾನ ಸಿಕ್ಕಿರೋದ್ರಿಂದ ಅವ್ರಿಗೆ ಶುರು ಆಗುತ್ತೆ, ಚಾಲು ಆಗೋಯ್ತು ಅಂತ ಬರೀತಾರೆ ಅವರು. ಗಂಡು ಮಕ್ಕಳಿಗೆ ಉಪನಯನ, ಹೆಣ್ಣು ಮಕ್ಕಳಿಗೆ ವಿವಾಹ, ಅಲ್ಲಿಂದ ಅವ್ರಿಗೆ ಶುರು ಆಯಿತು. ಅದರಿಂದ ಅವರಿಗೆ ಸಂಸ್ಕಾರ ಇಲ್ಲ, ಯಜ್ಞ ಯಾಗಾದಿಗಳಿಲ್ಲ ಅಂದಾಗ ಪ್ರಶ್ನೆ ಬಂತು. ಅಲ್ಲೆಲ್ಲ ಹೇಳಿದಾರಲ್ಲ, ದೇವತೆಗಳೆಲ್ಲ ಹೇಳ್ತಾರಲ್ಲ, ಅಂದರೆ ದೇವತಾ ಸ್ತ್ರೀಯರ ವಿಷಯ ಬೇರೆ, ಇದು ಮನುಷ್ಯರ ವಿಷಯ ನಾವು ಹೇಳ್ತಾ ಇರೋದು, ನಿಮಗಿಲ್ಲ. ಆದ್ದರಿಂದ ಏನು ತೊಂದರೆ ಇಲ್ಲ. ದುರ್ಗಾದೇವಿ ಭಗವಂತನನ್ನ ಈ ಬರೀ ಹೇಳೋದಲ್ಲ, ಅವಳು ವೇದಾಭಿಮಾನಿ, ಅವಳು ವೇದಗಳಿಗೆಲ್ಲ ಅಭಿಮಾನಿ, ಶ್ರುತಿತತಿಗಳಿಗೆ ಅಭಿಮಾನಿ. ಅವಳು ಅವಾಂತರ ಅಭಿಮಾನಿ ಸರಸ್ವತಿ, ಇವಳು ಮುಖ್ಯ ಅಭಿಮಾನಿ ಇವಳು. ಆದ್ದರಿಂದ ಅಂತಹ ವೇದಾಧ್ಯಯನ ಸಂಪನ್ನರಾಗಿರ್ತಕ್ಕಂತಹ ದುರ್ಗಾದೇವಿ ಭಗವಂತನನ್ನ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಅಂತಹ ಅಪಾರವಾಗಿರ್ತಕ್ಕಂತಹ ವೇದಗಳಲ್ಲಿ 27 ವೇದ ಮಂತ್ರಗಳನ್ನು ತಗೊಂಡು ಅದರ ಸಾರವನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿ ವೇದವ್ಯಾಸ ದೇವರು ಈ ಶ್ರುತಿಗೀತಾದಲ್ಲಿ ಇಟ್ಟಿದ್ದಾರೆ. ಇದು ನೇರ ವೇದ ಅಲ್ಲ, ಆ ವೇದಗಳ ಸಾರವನ್ನ ಸಂಸ್ಕೃತ ಶ್ಲೋಕ ರೂಪವಾಗಿ ಬದಲಾಯಿಸಿ ಈ 27 ಶ್ಲೋಕಗಳಲ್ಲಿ 27 ವೇದ ಮಂತ್ರಗಳನ್ನು ಇಟ್ಟಿದ್ದಾರೆ. ಯಾವ್ಯಾವ ವೇದ ಮಂತ್ರ, ಯಾವ್ಯಾವ ಶ್ಲೋಕಗಳು ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದು ಕಾಟಕ ಶ್ರುತಿ, ಇದು ಕೌಂಡಿನ್ಯ ಶ್ರುತಿ, ಇದು ಈ ಶ್ರುತಿ ಆ ಶ್ರುತಿ ಇದೆಲ್ಲ ತೋರಿಸ್ತಾರೆ. ಹೀಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನನ್ನು ಎಬ್ಬಿಸ್ತಾಳೆ. ಏನು ಎಬ್ಬಿಸ್ತಾಳೆ, ಯಾವ ರೀತಿಯಲ್ಲಿ ಸ್ತೋತ್ರ ಮಾಡ್ತಾಳೆ ಅನ್ನೋದನ್ನು
ನಾಳೆಯಿಂದ ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತು ಭಗವಂತನ ಪಾದಾರವಿಂದಗಳಲ್ಲಿ ಗುರುಗಳಲ್ಲಿ ಸಭೆ ನಾವು ಶ್ರೀಕೃಷ್ಣ ನಾವು ಇದು ಹೇಳಿದ್ರೆ ಸ್ತ್ರೀಯರಿಗೆ ಇದಕ್ಕೆ ಪವರ್ ಇಲ್ಲ ಅಂತ ಪುರುಷ ಮತ್ತು ಸ್ತ್ರೀಯರಿಗೆ ಇದು ಪವರ್ ಇಲ್ಲ ಅಂತ ಹೇಳಿದ್ರೆ ಈಗ ಧರ್ಮೋತ್ಸವಕ್ಕೆ ಎಲ್ಲ ಪ್ರವಚನಕಾರ ಹೋಗ್ತಾ ಇದ್ರೆ ಸಾಕಷ್ಟು ಸ್ತ್ರೀಯರು ಬಂದು ಧರ್ಮೋತ್ಸವಕ್ಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಧರ್ಮೋದಕ ಸಂಪ್ರದಾಯದಿಂದ ಬಂದಿರೋದು. ಧರ್ಮೋದಕ ಈಗ ಇದೆಯಲ್ಲ, ಸಾಕಷ್ಟು ಪ್ರವಚನಕಾರರು ಹೇಳ್ತಾರಂತೆ ಸ್ತ್ರೀಯರಿಗೆ ಅದಕ್ಕೆ ಒಂದು ಪ್ರಾವಿಷನ್ ಇದೆ, ಅವ್ರು ಹೋಗಿ ಧರ್ಮೋತ್ಸವ ಗರುಡ ಪುರಾಣದಲ್ಲಿ ಇದೆ. ಗರುಡ ಪುರಾಣದಲ್ಲಿ ಸ್ತ್ರೀಯರು ಬರಬೇಕು ಅಂತಿದೆ. ತಮಿಳುನಾಡು, ಆಂಧ್ರ ಎಲ್ಲ ಹೋಗ್ತಾರೆ. ನಮ್ಮಲ್ಲೇ ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಹುಬ್ಬಳ್ಳಿ ಕಡೆಯವರೆಲ್ಲ ಹೋಗ್ತಾರೆ. ಈ ಕಡೆ ಸಂಪ್ರದಾಯ ಬಂದಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಅವ್ರದ್ದೇನು ತಪ್ಪಲ್ಲ, ಹೋಗೋದು ತಪ್ಪಲ್ಲ, ಹೋಗದೆ ಇರೋದು ತಪ್ಪಲ್ಲ. ಯಾಕೆಂದ್ರೆ ನಮ್ಮ ಕಡೆ ಆ ಆಚರಣೆ ಬಂದಿಲ್ಲ, ಅದಕ್ಕೆ ಹೋಗಲ್ಲ. ಆ ಕಡೆ ಉತ್ತರ ಭಾರತದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಇವತ್ತು ಬೇಕಾದ್ರೆ ತಮಿಳುನಾಡು, ಆಂಧ್ರ ಎಲ್ಲ ತುಂಬಾ ಜನ ದೇವನಾಥ ಸ್ಟ್ರೀಟ್ ಹೋಗಿ ನೋಡ್ರಿ, ತುಂಬಿರ್ತಾರೆ. ಆ ಕಡೆಯವರು ಹೋದಾಗ ಅವ್ರು ಬರ್ತಾರೆ, ಅವರು ಬಂದು ಕೊಡ್ತಾರೆ. ಅವರು ಗರುಡ ಪುರಾಣದಲ್ಲಿ ಹೇಳಿದೆ, ಎಲ್ಲರೂ ಹಿಂಬಾಲಿಸ್ತಾರೆ, ಹೇಗೆ ಕೊಡಬೇಕು ಅಂತಾನೆ ಇದೆ. ನಮ್ಮ ಕಡೆ ಬಂದಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಯಾಕೆ ಬಂದಿಲ್ಲ ಅಂದ್ರೆ ಅದು ನಿಂತೋಗಿದೆ, ಅದು ಸಂಪ್ರದಾಯ ಬಂದಿಲ್ಲ. ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರಾದರೂ ದೊಡ್ಡ ಮಹಾನುಭಾವರು ಬರಬೇಕು. ನಿಂತೋಗಿರೋ ಸಂಪ್ರದಾಯ ಮುಂದುವರಿಸ್ಬೇಕಾದ್ರೆ ದೊಡ್ಡ ಜ್ಞಾನಿಗಳು ಬಂದು ಮಾಡಿಬಿಟ್ರೆ ಇಲ್ಲೂ ಬಂದ್ಬಿಡುತ್ತೆ, ಅದೇನು ತೊಂದರೆ ಇಲ್ಲ.